ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಲತಾ ಸಚಿನ್ ಯೂಟ್ಯೂಬ್ ಚಾನಲ್. ನನ್ನ ಈ ಲಾಂಗ್ ಹೇರ್ ಸೀಕ್ರೆಟ್ ಅನ್ನ ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಒಂದು ಪಿಕ್ ಹಾಕ್ತೀನಿ, ನೀವು ನೋಡ್ಬೋದು ನನ್ನ ಹೇರ್ ಎಷ್ಟು ಶಾರ್ಟ್ ಆಗಿ ಇತ್ತು, ಹಾಗೆ ಎಷ್ಟು ಹೇರ್ ಲಾಸ್ ಆಗಿತ್ತು ಅಂತ ಹೇಳ್ಬಿಟ್ಟು. ಮುಂಚೆ ನನ್ನ ಹೇರು ಇಲ್ಲೇನು ಅಷ್ಟೊಂದು ಇರ್ಲೇ ಇಲ್ಲ. ಫೋರ್ ಹೆಡ್ ಏನಿದೆ ತುಂಬಾನೇ ಅಗಲವಾಗಿತ್ತು, ಅಂದ್ರೆ ಇಲ್ಲಿ ಹೇರ್ ಲಾಸ್ ತುಂಬಾನೇ ಆಗಿತ್ತು. ಸೊ ನಾನ್ ಹೇಗೆ ಅದನ್ನೆಲ್ಲಾನು ಕೂಡ ರಿಕವರ್ ಮಾಡ್ಕೊಂಡೆ ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ಪಾಯಿಂಟ್ ನಾವು ನಮ್ಮ ಸ್ಕೂಲ್ ಡೇಸ್ ಇಂದಾನೆ ಸ್ಟಾರ್ಟ್ ಮಾಡೋಣ. ಯಾಕೆ ಅಂದ್ರೆ ಹೇರ್ ಕೇರ್ ಬಗ್ಗೆ ಅಲ್ಲಿಂದನೇ ಸ್ಟಾರ್ಟ್ ಆಗುತ್ತೆ. ನಮ್ಮ ತಾಯಿ ಯಾವಾಗ ನಮ್ಮ ಹೇರ್ ಕೇರ್ ಅನ್ನ ಮಾಡ್ತಾರೆ ಅವಾಗ ಅಷ್ಟೊಂದು ಏರ್ ಫಾಲ್ ಆಗೋದು ಆಗ್ತಾ ಇರೋದಿಲ್ಲ. ಯಾವಾಗ ನಾವು ನಮ್ಮ ಹೇರ್ ಕೇರ್ ಅನ್ನ ಸ್ಟಾರ್ಟ್ ಮಾಡ್ತೀವಿ ಅವಾಗ ಹೇರ್ ಫಾಲ್ ಆಗೋದು ಖಂಡಿತ. ಯಾಕೆಂದ್ರೆ ನಮ್ಗೆ ಅಷ್ಟೊಂದು ನಾಲೆಡ್ಜ್ ಇರೋದಿಲ್ಲ ಹೇರ್ ಕೇರ್ ಯಾವ ರೀತಿ ಮಾಡ್ಬೇಕು, ಏನೇನೆಲ್ಲ ಮಾಡಿದ್ರೆ ಯಾವ ರೀತಿ ರಿಸಲ್ಟ್ ಅಂತ, ಯಾವ ರೀತಿ ರಿಸಲ್ಟ್ ಸಿಗುತ್ತೆ ಅನ್ನೋದು ನಮ್ಗೆ ಅಷ್ಟೊಂದು ಗೊತ್ತಿರೋದಿಲ್ಲ. ನಂಗೂ ಕೂಡ ಅಷ್ಟೇನೆ. ನಮ್ಮಮ್ಮ ಯಾವಾಗ ನನ್ ಹೇರ್ ಕೇರ್ ಅನ್ನ ಮಾಡ್ತಾ ಇದ್ರು ಅವಾಗ ಹೇರು ತುಂಬಾನೇ ಹೆಲ್ದಿ ಆಗಿ, ಲಾಂಗ್ ಆಗಿ, ಥಿಕ್ ಆಗಿ, ಹೆಲ್ದಿ ಆಗಿತ್ತು. ಬಟ್ ನಾನ್ ಯಾವಾಗ ನನ್ನ ಹೇರ್ ಕೇರ್ ಅನ್ನ ಸ್ಟಾರ್ಟ್ ಮಾಡಿದೆ ಅವಾಗ ನನ್ನ ಹೇರು ತುಂಬಾನೇ ಫಾಲ್ ಆಗಕ್ಕೆ ಸ್ಟಾರ್ಟ್ ಆಯ್ತು. ಏನಂದ್ರೆ ಮುಂಚೆ ಎಲ್ಲ ನೀಟಾಗಿ ತಲೆಗೆ ಎಣ್ಣೆ ಹಚ್ಬಿಟ್ಟು ಜಡ ಹಾಕೋರು, ನೀಟಾಗಿ ಇರ್ತಾ ಇತ್ತು, ಹೆಲ್ದಿ ಆಗಿರ್ತಾ ಇತ್ತು, ಯಾವ್ದೇ ಪ್ರಾಬ್ಲಮ್ಸ್ ಇರ್ತಾ ಇರ್ಲಿಲ್ಲ. ಆಫ್ಟರ್ ಕಾಲೇಜ್ ನಾವೇನ್ ಮಾಡ್ತೀವಿ ಅಂದ್ರೆ, ಆಫ್ಟರ್ ಸ್ಕೂಲ್ ಡೇಸ್ ಅಂದ್ರೆ ಇವಾಗ ಕಾಲೇಜ್ಗೆ ಹೋಗಕ್ ಸ್ಟಾರ್ಟ್ ಮಾಡಿದ್ರೆ ನೀಟಾಗಿ ಯಾವ್ದೇ ರೂಟೀನ್ ಇರೋದಿಲ್ಲ. ಬೆಳಗ್ಗೆ ಹೋದ್ರೆ ಸಂಜೆ ಬರ್ತೀವಿ, ಊಟ ಮಾಡೋದಕ್ಕೂ ಟೈಮ್ ಇರೋದಿಲ್ಲ, ಊಟ ನೀಟಾಗಿ ಮಾಡೋದಿಲ್ಲ, ಅರ್ಜೆಂಟ್ ಅಲ್ಲಿ ಹಾಗೆ ಹೋಗ್ತಾ ಇರ್ತೀವಿ. ನಮ್ಗೆ ಅಷ್ಟೊಂದು ನಾಲೆಡ್ಜ್ ಇರಲ್ಲ ಏನ್ ಮಾಡಿದ್ರೆ ಏನ್ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು. ಅವಾಗ ಏನಾಯ್ತು, ನನ್ಗೆ ಕೂಡ ತುಂಬಾನೇ ಹೇರ್ ಫಾಲ್ ಆಗೋದಕ್ಕೆ ಸ್ಟಾರ್ಟ್ ಆಯ್ತು. ಮೇನ್ಲಿ ಇನ್ನೊಂದು ರೀಸನ್ ಅಂದ್ರೆ, ನಾನು ನನ್ನ ಹೇರ್ ಫಾಲ್ ಆಗೋದಕ್ಕೆ ಏನ್ ಮೇನ್ ರೀಸನ್ ಅಂದ್ರೆ, ನಾನು ಯೂಸ್ ಮಾಡ್ತಿದ್ದಂತ ಕಂಡೀಷನರ್. ನಮಗೂ ಎಲ್ಲರಿಗೂ ಕೂಡ ತುಂಬಾನೇ ಫ್ರಿಜ್ ಆಗ್ತಾ ಇರುತ್ತೆ, ತುಂಬಾನೇ ಡ್ರೈ ಆಗ್ತಾ ಇರುತ್ತೆ ಅಂತ ಹೇಳ್ಬಿಟ್ಟು ಕಂಡೀಷನರ್ ನ ಯೂಸ್ ಮಾಡ್ತೀವಿ. ಅದನ್ನ ಯಾವ ರೀತಿ ಯೂಸ್ ಮಾಡ್ಬೇಕನ್ನೋದೇ ನಮ್ಗೆ ಗೊತ್ತಿರಲ್ಲ. ಮೇನ್ಲಿ ಎಲ್ಲರಿಗೂ ಕೂಡ ಅಂತ ಹೇಳ್ತಾ ಇಲ್ಲ, ಕೆಲವೊಬ್ರಿಗೆ ಗೊತ್ತಿರಲ್ಲ. ಸೊ ಈ ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲಿ ಯಾವುದೇ ಒಂದು ಪ್ರಾಡಕ್ಟ್ ಅನ್ನ ಯೂಸ್ ಮಾಡ್ಬೇಕಾದ್ರೆ ಅಷ್ಟೊಂದು ನಾಲೆಡ್ಜ್ ಇರಲ್ಲ. ಸೊ ಅದನ್ನ ನಾನು ಶೇರ್ ಮಾಡ್ತಾ ಇದೀನಿ. ನಾನು ಕಾಲೇಜ್ ಡೇಸ್ ಅಲ್ಲಿ ನಾನು ಏನ್ ಮಾಡ್ತಾ ಇದ್ದೆ ಅಂದ್ರೆ, ತುಂಬಾನೇ ಫ್ರಿಜ್ ಆಗ್ತಾ ಇತ್ತು, ಡ್ರೈ ಆಗ್ತಿತ್ತು ಅಂತ ಹೇಳ್ಬಿಟ್ಟು ಕಂಡೀಷನರ್ ನ ಯೂಸ್ ಮಾಡ್ತಾ ಇದ್ದೆ. ಶಾಂಪೂನ ನಾವು ಗೊತ್ತಿರುತ್ತೆ ಎಲ್ಲರಿಗೂ ಯಾವ ರೀತಿ ಯೂಸ್ ಮಾಡ್ಬೇಕಂದ್ರೆ, ಸ್ಕ್ಯಾಲ್ಪಿಗೆ ಮತ್ತೆ ನಮ್ಮ ಹೇರ್ಗೂ ಕೂಡ ನಾವು ಶಾಂಪನ್ನ ಯೂಸ್ ಮಾಡ್ತೀವಿ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ. ಕಂಡೀಷನರ್ ನ ಮಾತ್ರ ನಾವು ನಮ್ಮ ಹೇರ್ ಲೆಂತ್ಗೆ ಯೂಸ್ ಮಾಡ್ಬೇಕು, ಸ್ಕ್ಯಾಲ್ಪಿಗೆ ಯೂಸ್ ಮಾಡಬಾರ್ದು. ನಾನೇನ್ ಮಾಡ್ತಾ ಇದ್ದೆ ಅಂದ್ರೆ, ಅಷ್ಟೊಂದು ನಾಲೆಡ್ಜ್ ಇರ್ಲಿಲ್ಲ ಕಂಡೀಷನರ್ ಬಗ್ಗೆ. ಸೊ ಸ್ಕ್ಯಾಲ್ಪಿಗೂ ಕೂಡ ಯೂಸ್ ಮಾಡ್ಬಿಡ್ತಾ ಇದ್ದೆ. ಅದು ನನಗೆ ಲಾಂಗ್ ಟರ್ಮ್ ಅಲ್ಲಿ ಯೂಸ್ ಮಾಡಿದ್ರಿಂದ ತುಂಬಾನೇ ಏರ್ ಫಾಲ್ ಆಗೋದಕ್ಕೆ ಸ್ಟಾರ್ಟ್ ಆಯ್ತು. ನೀವು ಕೂಡ ಯಾರಿಗೆ ಗೊತ್ತಿಲ್ಲ ಅವರಿಗೆ ಶೇರ್ ಮಾಡ್ತಾ ಇದ್ದೀನಿ. ಏರ್ ಲೆಂತ್ಗೆ ಅಂದ್ರೆ ನಮ್ಮ ಹೇರ್ ಲೆಂತ್ಗೆ ಈ ಸ್ಕ್ಯಾಲ್ಪ್ ಬೂಡೆ ಏನಿರುತ್ತೆ ಅದಕ್ಕೆ ಅಪ್ಲೈ ಮಾಡಬಾರ್ದು ಕಂಡೀಷನರ್ನ. ಹೇರ್ ವಾಶ್ ಆದ್ಮೇಲೆ ನೀವು ಕಂಡೀಷನರ್ನ ನಿಮ್ಮ ಏರ್ ಲೆಂತ್ಗೆ ಪೂರ್ತಿ ಅಪ್ಲೈ ಮಾಡ್ಬಿಟ್ಟು ಒಂದು 10 ನಿಮಿಷ ಆದ್ಮೇಲೆ ಪ್ಲೇನ್ ವಾಟರ್ ಅಲ್ಲಿ ವಾಶ್ ಮಾಡಬೇಕು. ಇದು ನಾವು ಕಂಡೀಷನರ್ನ ಯೂಸ್ ಮಾಡುವಂತ ಒಂದು ವಿಧಾನ. ನೀವೇನಾದ್ರೂ ಸ್ಕ್ಯಾಲ್ಪಿಗೆ ಯೂಸ್ ಮಾಡಿದ್ರೆ ನಿಮ್ಮ ಹೇರ್ ಲಾಸ್ ಆಗೋದಂತೂ ಖಂಡಿತ. ಸೊ ನನ್ಗೆ ಯಾಕೆಂದ್ರೆ ಅನುಭವ ಆಗಿದೆ, ಸೊ ಹಂಗಾಗಿ ನಾನು ಶೇರ್ ಮಾಡ್ತಾ ಇದ್ದೀನಿ. ಮೇನ್ಲಿ ಇನ್ನೊಂದು ರೀಸನ್ ಅಂದ್ರೆ, ನಮ್ಮ ಜಂಕ್ ಫುಡ್. ಅವಾಗಷ್ಟು ನಾಲೆಡ್ಜ್ ಇರೋದಿಲ್ಲ, ಕೈಯಲ್ಲಿ ಕಾಸಿರುತ್ತೆ. ಈಗ ನಮ್ಗೆ ಬಸ್ ಚಾರ್ಜ್ ಏನಕ್ಕಾದ್ರೂ ಕೊಟ್ಟಿರ್ತಾರೆ, ಕೈಯಲ್ಲಿ ಕಾಸು, ಚಿಲ್ಲರೆ ಕಾಸು, ಪಾಕೆಟ್ ಮನಿ ಅಂತ ಇಸ್ಕೊಂತಾ ಇರ್ತೀವಲ್ಲ, ಅದು ಚಾಕ್ಲೇಟ್ಸ್ ತಿನ್ನೋದು ಅವಾಗ ಅಷ್ಟೊಂದು ನಮಗೆ ಗೊತ್ತಿರಲ್ಲ, ಅದ್ರ ನಾಲೆಡ್ಜೇ ಇರ್ಲಿಲ್ಲ. ತಿಂದ್ರೆ ಹಿಂಗಾಗುತ್ತೆ ಹಿಂಗೆ ಅಂತ ಹೇಳ್ಬಿಟ್ಟು, ಹುಳ ಆಗುತ್ತೆ ಅಲ್ಲಿ ಹುಳ ಆಗುತ್ತೆ ಅನ್ನೋದಂತ ಹೇಳ್ತಾ ಇದ್ರು ಅಷ್ಟೇನೆ. ಚಾಕ್ಲೇಟ್ಸ್ ತಿನ್ನೋದ್ರಿಂದ ಅಥವಾ ಬಿಸ್ಕೆಟ್ಸ್ ತಿನ್ನೋದ್ರಿಂದ, ಜಂಕ್ ಫುಡ್ ಅನ್ನ ತಿನ್ನೋದ್ರಿಂದ, ಔಟ್ಸೈಡ್ ಫುಡ್ ಗಳನ್ನ ತಿನ್ನೋದ್ರಿಂದ ನಮ್ಗೆ ಇಷ್ಟೊಂದು ಏರ್ ಫಾಲ್ ಆಗುತ್ತೆ ಅಂತಾನು ಕೂಡ ನಮ್ಗೆ ಗೊತ್ತಿರ್ಲಿಲ್ಲ. ಸೊ ಹಂಗಾಗಿ ತುಂಬಾನೇ ತಿಂತಾ ಇದ್ದೆ, ಅದರಿಂದನೂ ಕೂಡ ನನ್ನ ಹೇರ್ ಲಾಸ್ ತುಂಬಾನೇ ಆಗಿತ್ತು. ಹಾಗೇನೆ ಪಿಂಪಲ್ಸ್ ಆಗೋದಕ್ಕೂ ಕೂಡ ನನಗೆ ಅವಾಗ್ಲೇನೆ ಸ್ಟಾರ್ಟ್ ಆಗಿದ್ದು. ಅಂದ್ರೆ ಗಟ್ ಹೆಲ್ತ್ ಯಾವಾಗ ಹಾಳಾಗುತ್ತೆ, ನಮ್ಮ ಗಟ್ ಹೆಲ್ತ್ ಅಥವಾ ಬಾಡಿ ಹೆಲ್ತ್ ಯಾವಾಗ ಹಾಳಾಗುತ್ತೆ, ಹೇರ್ ಫಾಲ್ ಕೂಡ ಆಟೋಮೆಟಿಕ್ ಆಗಿ ಜಾಸ್ತಿ ಆಗ್ತಾ ಬರುತ್ತೆ. ಅದು ಕೂಡ ಒಂದು ಮೇನ್ ರೀಸನ್ ಆಗಿತ್ತು. ಹಾಗೆ ಇಷ್ಟು ರೀಸನ್ ಗಳಿಂದ ನನ್ನ ಹೇರ್ ಫಾಲ್ ತುಂಬಾನೇ ಜಾಸ್ತಿ ಆಗಿತ್ತು. ನೋಡಿ, ಕೇಳೋದಕ್ಕೆ ತುಂಬಾ ಸಿಂಪಲ್ ಆಗಿದೆ, ಬಟ್ ಎಷ್ಟು ಎಫೆಕ್ಟ್ ಆಗಿತ್ತು ಅಂದ್ರೆ ತುಂಬಾನೇ ಹೇರ್ ಲಾಸ್ ಆಗಿತ್ತು ಮುಂದೆ ಎಲ್ಲ. ಅದನ್ನು ಇವಾಗ ನಾನು ಯಾವ ರೀತಿ ಅದನ್ನ ರಿಕವರ್ ಮಾಡ್ಕೊಂತ ಬಂದೆ ನೋಡ್ಬೋದು. ಬೇಬಿ ಹೇರ್ಸ್ ಎಲ್ಲ ಬೆಳೆದು ನನ್ನ ಫೋರ್ ಹೆಡ್ ಏನಿದೆ ನೀಟಾಗಿ ಕವರ್ ಆಗಿದೆ. ನೋಡ್ಬೋದು ಶೇಪು ಫುಲ್ ಹಿಂಗಾಗ್ಬಿಟ್ಟಿತ್ತು ನಂದು. ಇವಾಗ ನೋಡ್ಬೋದು ಈ ರೀತಿ ಬಂದಿದೆ. ನನ್ಗೆ ತುಂಬಾನೇ ಖುಷಿ ಆಗುತ್ತೆ, ಯಾಕಂದ್ರೆ ನಾನು ರಿಕವರ್ ಮಾಡ್ಕೊಂಡಿದೀನಿ ಅಂತ. ಅದನ್ನ ನಿಮ್ಗೂ ಕೂಡ ಶೇರ್ ಮಾಡ್ತೀನಿ. ಯಾರೆಲ್ಲ ಈ ತಪ್ಪುಗಳನ್ನ ಮಾಡ್ತಾ ಇದ್ದೀರಾ ಖಂಡಿತ ಮಾಡ್ಬೇಡಿ ಅಂತ ಹೇಳ್ಬಿಟ್ಟು. ಮೇನ್ಲಿ ಫಸ್ಟ್ ರೀಸನ್ ಅಂದ್ರೆ,
ಔಟ್ಸೈಡ್ ತಿನ್ನುವಂತ ಫುಡ್ ಅನ್ನ ಖಂಡಿತ ಸ್ಟಾಪ್ ಮಾಡಿ. ಚಾಕ್ಲೇಟ್ಸ್ ಆಗಿರ್ಬೋದು, ಚಿಪ್ಸ್ ಆಗಿರ್ಬೋದು, ಜ್ಯೂಸ್ಗಳಾಗಿರ್ಬೋದು, ಬೇಕರಿ ಐಟಮ್ಸ್ ಆಗಿರ್ಬೋದು, ಪಿಜ್ಜಾ, ಬರ್ಗರ್, ಗೋಬಿ ಈ ತರದೆಲ್ಲ ಐಟಮ್ಸ್ ಗಳನ್ನ ಕಂಪ್ಲೀಟ್ಲಿ ನೀವು ಸ್ಟಾಪ್ ಮಾಡ್ಬೇಕಾಗತ್ತೆ. ಎಲ್ಲೋ ಮಂತ್ಲಿ ಒನ್ಸ್ ಅಥವಾ ಯಾವ್ದೋ 2 ತಿಂಗಳಿಗೆ ಒಂದ್ಸಲಿ ತಿನ್ವಿ ಅಂದ್ರೆ ಖಂಡಿತ ಏನು ಆಗೋದಿಲ್ಲ. ಆದ್ರೆ ನೀವೇನಾದ್ರೂ ಡೈಲಿ ತಿಂತಾ ಇದ್ದೀರಾ, ವೀಕ್ಲಿ ಒಂದ್ 4-5 ದಿನ ತಿಂತಾನೆ ಇದ್ದೀರಾ ಔಟ್ಸೈಡ್ ಫುಡ್ ಅಂತ ಹೇಳಿದ್ರೆ, ಎಗ್ ರೈಸ್ ಆಗಿರ್ಬೋದು, ಹಿಂಗೆ ಯಾವ್ದೆಲ್ಲ ಪ್ರೊಸೆಸ್ ಫುಡ್ ಇರುತ್ತೆ, ಹಾಗೇನೆ ಕೆಮಿಕಲ್ ಫುಡ್ ಅಂತಾನೆ ಹೇಳ್ತೀನಿ. ಯಾಕೆಂದ್ರೆ ಅಷ್ಟು ಕೆಮಿಕಲ್ ಹಾಕಿರ್ತಾರೆ ಅದರಲ್ಲಿ. ಅಂತ ಫುಡ್ ಗಳನ್ನ ಯಾವಾಗ ತಿನ್ನೋದಕ್ಕೆ ಸ್ಟಾರ್ಟ್ ಮಾಡ್ತೀವಿ, ಗಟ್ ಹೆಲ್ತ್ ಹಾಳಾಗುತ್ತೆ. ಸೊ ನಮ್ಮ ಹೇರ್ ಫಾಲ್ ಕೂಡ ಜಾಸ್ತಿ ಆಗುತ್ತೆ. ಕಂಪ್ಲೀಟ್ ಆಗಿ ನೀವು ಅದನ್ನ ಸ್ಟಾಪ್ ಮಾಡ್ಬೇಕಾಗತ್ತೆ. ನೆಕ್ಸ್ಟ್ ನಾವು ತಪ್ಪು ಮಾಡೋದೇನಂದ್ರೆ, ಬೆಳಗ್ಗೆ 1 ಲೀಟರ್ ನೀರನ್ನ ತಗೊಂಡ್ ಹೋಗ್ತಾ ಇದ್ರೆ ಕಾಲೇಜ್ಗೆ, ಸಂಜೆ ಬರ್ಬೇಕಾದ್ರೂ ಅಷ್ಟೇನೆ ಇಷ್ಟೇ ನೀರ್ ಇರ್ತಾ ಇತ್ತು. ಎಲ್ಲಾದ್ರೂ ನಾವು ಗಿಡಗಳಿಗೆ ಹಾಕ್ಬರೋದು ಈ ತರ ಮಾಡ್ತಾ ಇದ್ವಿ. ನೀರನ್ನ ಹೆಚ್ಚಾಗಿ ಕುಡಿತಾ ಇರ್ಲಿಲ್ಲ. ನೀರಿನ ಮಹತ್ವ ನಮ್ಗೆ ಗೊತ್ತಾಗಿದೆ ಹೇರ್ ಲಾಸ್ ಆದ್ಮೇಲೆ, ಹಾಗೇನೆ ಹೆಲ್ತ್ ಹಾಳಾದ್ಮೇಲೆ. ಹಾಗೇನೆ ನೀವು ಈ ತಪ್ಪನ ಮಾಡಬೇಡಿ. ನೀರನ್ನ ಹೆಚ್ಚಾಗಿ ಕುಡೀರಿ. ದಿನದಲ್ಲಿ ನಿಮ್ಗೆ ಒಂದು 3-4 ಲೀಟರ್ ಕಂಪ್ಲೀಟ್ ಆಗಿ ಬೇಕಾಗತ್ತೆ. ನಿಮ್ಗೆ ಎಷ್ಟು ಕುಡಿಯೋದಕ್ಕಾಗುತ್ತೆ, ಸ್ಟಾರ್ಟಿಂಗು ನಿಮ್ಗೆ 2 ಲೀಟರ್ ಸ್ಟಾರ್ಟ್ ಮಾಡಿ 3 ಲೀಟರ್ ಕುಡೀರಿ. ಹಂಗೆ ಜಾಸ್ತಿ ಮಾಡ್ಕೊಳ್ತಾ ಹೋಗಿ. ಹೆಚ್ಚು ನೀರ್ ಕುಡಿದಷ್ಟು ನಿಮ್ಗೆ ಆರೋಗ್ಯಕ್ಕೆ ತುಂಬಾನೇ ಒಳ್ಳೇದು, ಡೈಜೆಷನ್ಗೆ ತುಂಬಾನೇ ಹೆಲ್ಪ್ ಆಗುತ್ತೆ. ಅವಾಗ ನಿಮ್ಮ ಹೇರ್ ಲಾಸ್ ಆಗೋದು ಕೂಡ ಕಂಪ್ಲೀಟ್ ಆಗಿ. ಏನ್ ಮಾಡ್ಬೇಕಂದ್ರೆ, ಓಕೆ ನಾವು ಹೊರಗಡೆ ಫುಡ್ ಅನ್ನ ಸ್ಟಾಪ್ ಮಾಡಿದ್ವಿ, ಮನೇಲೇನೆ ಮಾಡ್ಕೊಂಡ್ ತಿಂತೀವಿ. ಇದು ಇವಾಗ 5 ನಿಮಿಷದಲ್ಲಿ ಆಗುತ್ತೆ, 2 ನಿಮಿಷದಲ್ಲಿ ಆಗುತ್ತೆ, 1 ನಿಮಿಷದಲ್ಲಿ ಆಗೋ ನೂಡಲ್ಸ್ ಇರತ್ತಲ್ಲ, ಇದನ್ನೆಲ್ಲ ಕಂಪ್ಲೀಟ್ ಆಗಿ ಸ್ಟಾಪ್ ಮಾಡ್ಬೇಕಾಗುತ್ತೆ. ತುಂಬಾ ಅನ್ಹೆಲ್ದಿ ಅದೆಲ್ಲಾನು ಕೂಡ. ಹಾಗೇನೆ ಇವಾಗಂತೂ ತುಂಬಾನೇ ಪ್ಯಾಕೆಟ್ಸ್ ಬಂದ್ಬಿಟ್ಟಿದೆ. ಬಿಸಿಬೇಳೆ ಬಾತು ಹಿಂಗ್ 1 ನಿಮಿಷದಲ್ಲಿ ಹಿಂಗ್ ಹಾಕಿದ್ರೆ ಬಿಸಿನೀರಲ್ಲೆಲ್ಲ ಆಗ್ಬಿಡುತ್ತೆ. ಆಮೇಲೆ ಏನೆಲ್ಲ ಈಗ ಬೇಗ ಆಗುವಂತ ಐಟಮ್ಸ್ ಏನೆಲ್ಲ ಇದೆ, ಅದು ನಮ್ಮ ಏರ್ ಫಾಲ್ ಆಗಿರ್ಬೋದು, ಹೆಲ್ತ್ ಗೆ ತುಂಬಾನೇ ಎಫೆಕ್ಟ್ ಮಾಡುತ್ತೆ. ಅಂತದ್ನೆಲ್ಲ ಸ್ಟಾಪ್ ಮಾಡ್ಬಿಟ್ಟು, ಅಮ್ಮ ಮುಂಚೆ ಏನ್ ಮಾಡ್ಕೊಳಿದ್ರು, ನಮ್ಮ ಅಜ್ಜಿ ಅಜ್ಜನ್ ಕಾಲದಲ್ಲೆಲ್ಲ ಏನ್ ಊಟ ಮಾಡ್ತಾ ಇದ್ವಿ ಅದನ್ನೇ ನಾವು ಮಾಡ್ಬೇಕಾಗತ್ತೆ. ಏನಂದ್ರೆ ಅನ್ನ, ಸಾಂಬಾರು, ಮುದ್ದೆ. ನಿಮ್ ಕಡೆ ಯಾವ್ಯಾವ ನಿಮ್ ಸೈಡ್ ಯಾವ್ದು ನಿಮ್ಮೂರ್ಗಳ ಕಡೆ ಯಾವ್ದೆಲ್ಲ ಪಾರಂಪರಿಕ ಊಟ ಇದೆ, ಈಗ ಮಂಡ್ಯದ ಕಡೆ ಬಂದ್ರೆ ಮುದ್ದೆ, ಉಪ್ಸಾರು, ಅನ್ನ ಈ ರೀತಿ ಊಟ ಮಾಡ್ತಾರೆ. ಅಂದ್ರೆ ಹೆಲ್ದಿಯಾಗಿ ಮುಂಚೆ ಎಲ್ಲ ಏನೇನ್ ಊಟ ಮಾಡ್ತಾ ಇದ್ರು, ಏನೇನೆಲ್ಲ ದವಸ ಧಾನ್ಯಗಳನ್ನ ಬಳಸ್ತಾ ಇದ್ರು, ಅದನ್ನ ಯೂಸ್ ಮಾಡ್ಬಿಟ್ಟು ನಾವು ಊಟ ಮಾಡೋದು ಸೂಕ್ತವಾಗಿರುತ್ತೆ ನಮ್ಮ ಹೆಲ್ತಿಗೆ. ಯಾಕೆಂದ್ರೆ ನಮ್ಮ ತಂದೆ ತಾಯಿಯಿಂದ ನಮ್ಗೆ ಜೀನ್ಸ್ ಬರುತ್ತೆ, ಅದು ನಮ್ಗೆ ಅದನ್ನಷ್ಟೇ ಅರಗಿಸ್ಕೊಳ್ಳೋದು. ಅಂದ್ರೆ ನಮ್ಮ ತಂದೆ ತಾಯಿ ಹೆಲ್ದಿಯಾಗಿ ಫುಡ್ ಅನ್ನ ತಿಂದಿರ್ತಾರೆ, ಅದನ್ನ ನಮಗೂ ಕೂಡ ಅದೇ ಜೀನ್ಸ್ ಬಂದಿರುತ್ತೆ, ಅದನ್ನಷ್ಟೇ ಅರಗಿಸ್ಕೊಳಕ್ ಆಗುತ್ತೆ. ಸೊ ನಾವು ಬೇರೆ ಕಂಟ್ರಿದೆಲ್ಲ ಇವಾಗಂತೂ ತುಂಬಾನೇ ಜನ ಯೂಸ್ ಮಾಡ್ತಾರೆ. ಓಟ್ಸ್ ಆಗಿರ್ಬೋದು, ಅಥವಾ ಕೆಳಗಡೆ ಅಥವಾ ಬೇರೆ ಕಂಟ್ರಿ ಫ್ರೂಟ್ಸ್ ಆಗಿರ್ಬೋದು, ಬೇರೆ ಕಡೆಯಿಂದ ಎಕ್ಸ್ಪೋರ್ಟ್ ಆಗುತ್ತಲ್ಲ ಆ ಫ್ರೂಟ್ಸ್ ಗಳನ್ನ ಯೂಸ್ ಮಾಡೋದಾಗಿರ್ಬೋದು, ಅದನ್ನೆಲ್ಲ ಕಂಪ್ಲೀಟ್ ಆಗಿ ಸ್ಟಾಪ್ ಮಾಡಿ ನಮ್ಮ ರೀಜನ್ ಅಲ್ಲಿ, ಅಂದ್ರೆ ನಾವಿರುವಂತ ವಾತಾವರಣದಲ್ಲಿ ಏನೇನೆಲ್ಲ ಬೆಳಿತಾರೆ ಅದನ್ನ ತಿನ್ನೋದಕ್ಕೆ ಟ್ರೈ ಮಾಡಿ. ಮನೇಲಿ ನೀವು ರಾಗಿ ಬೆಳಿತೀರಾ ಅಂದ್ರೆ ಹೆಚ್ಚಾಗಿ ನೀವು ರಾಗಿಯನ್ನ ಯೂಸ್ ಮಾಡಿ. ನೀವು ಏನು ಬೆಳೆಯಲ್ಲ ಅಂದ್ರೆ ನಿಮ್ ಊರ್ ಕಡೆ ಏನೇನೆಲ್ಲ ಬೆಳಿತಾರೆ ಅದನ್ನ ಯೂಸ್ ಮಾಡೋದಕ್ಕೆ ಟ್ರೈ ಮಾಡಿ. ಹಾಗೇನೆ ಜೋಳ ಬೆಳೆಯೋರು ಜೋಳ ಜಾಸ್ತಿ ತಿನ್ನಿ. ಇವಾಗ ಮಂಗಳೂರು ಸೈಡ್ ಹೋದ್ರೆ ಫಿಶ್ ಎಲ್ಲ ಜಾಸ್ತಿ ತಿಂತಾರೆ. ಯಾಕೆಂದ್ರೆ ಫಿಶ್ ನ ಜಾಸ್ತಿ ಆ ಕಡೆ ಫಿಶ್ ನ ಯೂಸ್ ಮಾಡ್ತಾರೆ ತಿನ್ನೋದಕ್ಕೆ. ಮುಂಚೆ ಅವ್ರ ತಾತಂದ್ರ ಕಾಲಿಂದನು ಫಿಶ್ ನ ಜಾಸ್ತಿ ಊಟದಲ್ಲಿ ಬಳಸ್ತಾರೆ. ಸೊ ಹಂಗಾಗಿ ನಮ್ಮ ತಂದೆ ತಾಯಿ ಅಥವಾ ನಮ್ಮ ಅಜ್ಜಿ ತಾತ ಏನೆಲ್ಲ ತಿಂತ ಬಂದಿದ್ರು ಅದನ್ನ ನಾವು ನಮ್ಮ ಊಟದಲ್ಲಿ ಬಳಸೋದು ತುಂಬಾನೇ ಮುಖ್ಯವಾಗಿರುತ್ತೆ. ಹಾಗೇನೆ ನೆಕ್ಸ್ಟ್ ಬಂದ್ಬಿಟ್ರೆ, ನಾವು ಊಟದಲ್ಲಿ ಎಲ್ಲಾನು ಕೂಡ ತಿತ್ಕೊಂಡ್ವಿ, ನೀರನ್ನ ಕುಡಿದ್ವಿ, ಎಳ್ನೀರನ್ನ ಜಾಸ್ತಿ ಕುಡಿಬೇಕು, ಫ್ರೂಟ್ಸ್ ಅನ್ನ ಜಾಸ್ತಿ ತಿನ್ನಿ. ಹಾಗೇನೆ ಫ್ರೂಟ್ ಜ್ಯೂಸ್ ಗಳನ್ನ ಯಾವ್ದು ಕಾರಣಕ್ಕೂ ಕುಡಿಬೇಡಿ. ಶುಗರ್ ಅನ್ನ ಕಂಪ್ಲೀಟ್ ಆಗಿ ರಿಫೈನ್ಡ್ ಶುಗರ್ ಅನ್ನ ಸ್ಟಾಪ್ ಮಾಡಿ. ಹಾಗೇನೆ ನನ್ನ ಏರ್ಗೆ ನಾನು ಯಾವ್ದೆಲ್ಲ ಆಯಿಲ್ ನ ಯೂಸ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ತೀನಿ. ಫಸ್ಟ್ಲಿ ಬಂದ್ರೆ ನಾನ್ ಯೂಸ್ ಮಾಡುವಂತ ಆಯಿಲ್ ಬಂದ್ಬಿಟ್ಟು ಈ ಕೊಬ್ಬರಿ ಎಣ್ಣೆ. ನಮ್ಮ ತೋಟದಲ್ಲಿ ಬೆಳೆದಂತ ತೆಂಗಿನಕಾಯಿನ, ಅಂದ್ರೆ ತೆಂಗಿನಕಾಯಿನ ತಗೊಂಡು ಕೊಬ್ಬರಿ ಆದ್ಮೇಲೆ ಅದನ್ನ ಗಾಣದಲ್ಲಿ ಎಣ್ಣೆ ಮಾಡಿಸ್ಕೊಂಡ್ ಬರ್ತೀವಿ. ಅದನ್ನೇ ನಾವು ತಲೆಗೆ ಯೂಸ್ ಮಾಡೋದು. ಹಾಗೇನೆ ಅಡ್ಗೆಗೂ ಕೂಡ ನಾವು ಅದನ್ನೇ ಯೂಸ್ ಮಾಡೋದು. ಪ್ಯೂರ್ ಆರ್ಗ್ಯಾನಿಕ್ ಆಯಿಲ್ ಅಂತಾನೆ ಹೇಳ್ಬೋದು. ಈ ಆಯಿಲ್ ಜೊತೆಗೆ ನಾನು
ಈ ಒಂದು ಹರಳೆಣ್ಣೆನು ಕೂಡ ಯೂಸ್ ಮಾಡ್ತೀವಿ, ದೀಪಕ್ಕೆಲ್ಲ ಯೂಸ್ ಮಾಡ್ತೀವಲ್ವಾ ನಾವು, ಅದೇ ಒಂದು ಹರಳೆಣ್ಣೆನ ನಾನು ಎರಡನ್ನು ಕೂಡ ಮಿಕ್ಸ್ ಮಾಡಿ ಯೂಸ್ ಮಾಡ್ತೀನಿ. ಹಾಗನೆ ಇದೆರಡನ್ನು ಕೂಡ ಸೇರಿಸಿ ನಾನೊಂದು ಆಯಿಲ್ ನ ಮಾಡ್ಕೊಂಡಿದ್ದೀನಿ. ಅಂದ್ರೆ ಇದಕ್ಕೆ ಕೆಲವೊಂದು ಇಂಗ್ರೀಡಿಯೆಂಟ್ಸ್ ನೆಲ್ಲ ಸೇರಿಸ್ಕೊಂಡು ಒಂದು ಆಯಿಲ್ ನ ಮಾಡ್ಕೊಂಡಿದ್ದೀನಿ. ಇಷ್ಟಿದೆ. ಇದೆಲ್ಲ ಖಾಲಿ ಆದ್ಮೇಲೆ ನೆಕ್ಸ್ಟ್ ಒಂದು ವಿಡಿಯೋ ಮಾಡ್ತೀನಿ, ಈ ರೀತಿ ಆಯಿಲ್ ನ ಪ್ರಿಪೇರ್ ಮಾಡ್ಕೊಳ್ತೀನಿ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ವಿಡಿಯೋ ಮಾಡ್ತೀನಿ. ಇಷ್ಟಿದೆ, ಇಷ್ಟು ಖಾಲಿ ಆದ ತಕ್ಷಣ ನಾನು ಮಾಡ್ತೀನಿ. ಸೊ ಇರೋದ್ರಿಂದ ನಾನು ಮಾಡಿಲ್ಲ ಅಷ್ಟೇನೆ, ಸುಮ್ನೆ ತುಂಬಾ ದಿನ ಇಡೋಕ್ ಆಗೋದಿಲ್ಲ, ತುಂಬಾ ದಿನ ಇಟ್ರೆ ಸ್ಮೆಲ್ ಆಗ್ಬಿಡುತ್ತೆ ಅಥವಾ ಅದ್ರದ್ದು ಅಷ್ಟೊಂದು ಪವರ್ ಇರೋದಿಲ್ಲ ಅಂತ ಹೇಳ್ಬಿಟ್ಟು ಇದೆಲ್ಲ ಖಾಲಿ ಆದ್ಮೇಲೆ ನಾನು ವಿಡಿಯೋನ ಶೇರ್ ಮಾಡ್ತೀನಿ, ಯಾವ ರೀತಿ ಆಯಿಲ್ ನ ಮಾಡ್ಕೊಳ್ತೀನಿ ಅಂತ ಹೇಳ್ಬಿಟ್ಟು. ಇಷ್ಟೆಲ್ಲ ಮಾಡ್ಕೊಳಕ್ ಆಗಲ್ಲ ಅಂದ್ರೆ ಜಸ್ಟ್ ಕೊಬ್ಬರಿ ಎಣ್ಣೆ ಹರಳೆಣ್ಣೆ ಎರಡನ್ನು ಕೂಡ ಮಿಕ್ಸ್ ಮಾಡಿ ಹಚ್ಚಿ. ಯಾರಿಗೆಲ್ಲ ತುಂಬಾ ಶೀತ ಆಗುತ್ತೆ ಎಣ್ಣೆ ಹಚ್ಚಿದ್ರೆ, ಹರಳೆಣ್ಣೆ ಅಂತ ಎಲ್ಲ ಹಚ್ಚಿದ್ರೆ ಯಾರಿಗೆಲ್ಲ ಶೀತ ಆಗುತ್ತೆ ಅಂತವ್ರು ಎರಡನ್ನು ಮಿಕ್ಸ್ ಮಾಡಿ ಹಚ್ಚಿ. ಶೀತ ಆಗಲ್ಲ ನಮ್ಗೆ, ಓಕೆ ಅಡ್ಜಸ್ಟ್ ಆಗುತ್ತೆ ಹರಳೆಣ್ಣೆ ಅನ್ನೋರು ಬರೀ ಹರಳೆಣ್ಣೆ ನೀವು ತಲೆಗೆ ಹಚ್ಬೋದು. ಓಕೆ, ನನ್ನ ಏರ್ಗೆ ಯಾವ ಒಂದು ಏರ್ ಪ್ಯಾಕ್ ಅನ್ನ ಯೂಸ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಇದನ್ನ ಸುಮಾರು ನಾನು ಒಂದು 4-5 ವರ್ಷದಿಂದನೂ ಕೂಡ ಯೂಸ್ ಮಾಡ್ತಾ ಬಂದಿದ್ದೀನಿ. ಇದು ನನಗೆ ಚೆನ್ನಾಗಿ ವರ್ಕ್ ಆಗಿದೆ. ಸೊ ಹಂಗಾಗಿ ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಇದನ್ನ ಯೂಸ್ ಮಾಡೋದ್ರಿಂದ ಫಸ್ಟ್ ನೀವು ಯಾವ ರೀತಿ ಏರ್ ಪ್ಯಾಕ್ ಅನ್ನ ಮಾಡ್ಕೊಳ್ಳೋದು, ಯಾವ ರೀತಿ ಅಪ್ಲೈ ಮಾಡೋದು ಅಂತ ಹೇಳಿ ನೋಡ್ಕೊಂಡ್ ಬನ್ನಿ. ನೆಕ್ಸ್ಟ್ ನಾನು ನಿಮ್ಗೆ ಯಾವ್ದೆಲ್ಲ ರಿಸಲ್ಟ್ ಇದೆ ಇದನ್ನ ಯೂಸ್ ಮಾಡೋದ್ರಿಂದ ಅಂತ ಹೇಳಿ ಶೇರ್ ಮಾಡ್ತೀನಿ. ಓಕೆ, ನೋಡಿದ್ರಲ್ಲ ಯಾವ ರೀತಿ ಹೇರ್ ಪ್ಯಾಕ್ ಅನ್ನ ಮಾಡ್ಕೊಳ್ಳೋದು. ಇಷ್ಟು ಸಿಂಪಲ್ ಇಂಗ್ರೀಡಿಯೆಂಟ್ಸ್ ಮನೆಯಲ್ಲೇ ಇರುವಂತದ್ನೆಲ್ಲ ಯೂಸ್ ಮಾಡ್ಕೊಂಡು ಯಾವ ರೀತಿ ನಮ್ಮ ಏರ್ ಕೇರ್ ಅನ್ನ ಮಾಡ್ಕೊಳ್ಬಹುದು ಅಂತ ಹೇಳ್ಬಿಟ್ಟು. ಯಾವುದೇ ಪ್ರೊಸೆಸ್ಡ್ ಏರ್ ಪ್ಯಾಕ್ ಅನ್ನ ಯೂಸ್ ಮಾಡಬೇಡಿ. ನಿಮ್ಗೆ ಅವೈಲೇಬಲ್ ಇತ್ತು ಅಂದ್ರೆ ಈ ರೀತಿ ನ್ಯಾಚುರಲ್ ಹೋಮ್ ರೆಮಿಡಿಯನ್ನೇ ಟ್ರೈ ಮಾಡಿ, ನಿಮ್ಗೆ ಖಂಡಿತ ಒಳ್ಳೆ ರಿಸಲ್ಟ್ ಸಿಗುತ್ತೆ. ನಾನು ಇದನ್ನ ಒಂದು 4-5 ವರ್ಷದಿಂದನೂ ಕೂಡ ಟ್ರೈ ಮಾಡಿದ್ದೀನಿ. ಇದು ನನಗೆ ಒಳ್ಳೆ ರಿಸಲ್ಟ್ ಸಿಕ್ಕಿದೆ. ನೀವು ನನ್ನ ಒಂದು ಪಿಕ್ ಹಾಕ್ತೀನಿ ನಿಮ್ಗೆ, ಯಾವ ರೀತಿ ನನ್ನ ಒಂದು 4-5 ವರ್ಷದಿಂದ ನನ್ನ ಹೇರ್ ಯಾವ ರೀತಿ ಇತ್ತು ಅಂತ ಹೇಳ್ಬಿಟ್ಟು. ನಾನು ಆಲ್ಮೋಸ್ಟ್ ಒಂದು 2-3 ತಿಂಗಳು ಯೂಸ್ ಮಾಡಿದ್ಮೇಲೆ ನನ್ಗೆ ಒಳ್ಳೆ ರಿಸಲ್ಟ್ ಸ್ಟಾರ್ಟ್ ಆಗ್ತಾ ಬಂತು. ಫೈನಲ್ ಆಗಿ ನಾನು ಇವತ್ತು ವಿಡಿಯೋನ ನಿಮ್ಗೆ ಶೇರ್ ಮಾಡ್ತಾ ಇದ್ದೀನಿ. ಅಂದ್ರೆ ಅವಾಗ ಯಾವ್ದೇ ವಿಡಿಯೋಸ್ ನ ಮಾಡ್ತಾ ಇರ್ಲಿಲ್ಲ, ಸೊ ಹಂಗಾಗಿ ಯಾವ್ದೇ ನಿಮ್ಗೆ ಗೊತ್ತಿರ್ಲಿಲ್ಲ ಅಷ್ಟೇನೆ. ಇವಾಗ ನಾನು ವಿಡಿಯೋಸ್ ನ ಶೇರ್ ಮಾಡೋದ್ರಿಂದ ಕೆಲವೊಬ್ಬರಿಗೆ ಹೆಲ್ಪ್ ಆಗ್ಲಿ, ಯಾರಿಗೆಲ್ಲ ತುಂಬಾನೇ ಹೇರ್ ಫಾಲ್ ಆಗ್ತಾ ಇದೆ ಅಂತವ್ರಿಗೆ ಹೆಲ್ಪ್ ಆಗ್ಲಿ ಅಂತ ಈ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ. ಏನಿಲ್ಲ, ನನ್ನ ಹೇರು ತುಂಬಾನೇ ಬೇಬಿ ಹೇರ್ಸ್ ಎಲ್ಲ ಬಂದಿದೆ. ಇಲ್ಲಿ ಫ್ರಂಟ್ ಅಲ್ಲಿ ನೋಡ್ಬೋದು ತುಂಬಾನೇ ಹೇರ್ ಲಾಸ್ ಆಗಿತ್ತು ನನ್ಗೆ. ಸೊ ಅದೆಲ್ಲಾನು ಕೂಡ ರಿಕವರ್ ಆಗ್ತಾ ಬರ್ತಾ ಇದೆ ಈ ಒಂದು ಏರ್ ಪ್ಯಾಕ್ ಅನ್ನ ಯೂಸ್ ಮಾಡೋದ್ರಿಂದ. ಇದ್ರಲ್ಲಿ ನಿಮ್ಗೆ ಹೇರ್ ಲಾಸ್ ಆಗ್ತಾ ಇದೆ ಅಂದ್ರೆ ಹೇರ್ ಫಾಲ್ ಆಗ್ತಾ ಇದೆ, ಕೂದಲು ಉದುರುತ್ತಾ ಇದೆ ಅಂದ್ರೆ ಅದಕ್ಕೂ ಕೂಡ ವರ್ಕ್ ಆಗುತ್ತೆ, ಡ್ಯಾಂಡ್ರಫ್ಗೂ ಕೂಡ ವರ್ಕ್ ಆಗುತ್ತೆ, ಸ್ಪ್ಲಿಟ್ ಎಂಡ್ಸ್ಗೂ ಕೂಡ ವರ್ಕ್ ಆಗುತ್ತೆ, ಶೈನಿ ಹೇರ್ಗೂ ಕೂಡ ಇದೊಂದು ವರ್ಕ್ ಆಗುತ್ತೆ. ನಿಮ್ಗೆ ಆಲ್ ಇನ್ ಒನ್ ಹೇರ್ ಪ್ಯಾಕ್ ಅಂತಾನೆ ಹೇಳ್ಬೋದು. ಇದನ್ನ ಯೂಸ್ ಮಾಡಿದ್ರೆ ನೀವು ಯಾವುದೇ ಹೇರ್ ಪ್ಯಾಕ್ ಅನ್ನ ಯೂಸ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಸೊ ಈ ಹೇರ್ ಪ್ಯಾಕ್ ಅನ್ನ ನಿಮ್ಗೆ ಸೊ ಯಾರಿಗೆಲ್ಲ ಏರ್ ಲಾಸ್ ಆಗ್ತಾ ಇದೆ, ಡ್ಯಾಂಡ್ರಫ್ ಇದೆ ಅಂತವ್ರು ಕೂಡ, ನಿಮ್ಗೆ ಯಾವ್ದೇ ಒಂದು ಏರ್ ಪ್ರಾಬ್ಲಮ್ ಇದ್ರು ಕೂಡ ಈ ಒಂದು ಹೇರ್ ಪ್ಯಾಕ್ ಅನ್ನ ಯೂಸ್ ಮಾಡ್ಬೋದು. ಯೂಸ್ ಮಾಡಿ ಕಂಟಿನ್ಯೂಸ್ ಆಗಿ ಯೂಸ್ ಮಾಡ್ತಾ ಬಂದ್ರೆ ಒಳ್ಳೆ ರಿಸಲ್ಟ್ ಸಿಗುತ್ತೆ. ನೆಕ್ಸ್ಟ್ ನಾನು ನನ್ನ ಹೇರ್ಗೆ ಸ್ಟಾರ್ಟಿಂಗ್ ಅಲ್ಲಿ ಏನನ್ನ ಯೂಸ್ ಮಾಡಿತ್ತಿದ್ದೆ ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಓಕೆ, ನನ್ನ ಹೇರ್ಗೆ ಇವಾಗ ಸಿವಿಯರ್ ಆಗಿ ನಮ್ಗೆ ಏರ್ ಫಾಲ್ ಆಗ್ತಾ ಇದೆ, ಸಡನ್ ಆಗಿ ಕಂಟ್ರೋಲ್ ಆಗಲ್ಲ ಅಂತ ಹೇಳಿದ್ರೆ ಅವರು ಏನೆಲ್ಲ ಯೂಸ್ ಮಾಡ್ಬೇಕು, ಈ ಫುಡ್ ಅಲ್ಲೂ ಕೂಡ ತುಂಬಾ ಚೇಂಜಸ್ ಮಾಡ್ಕೊಂಡ್ವಿ ಅಂದ್ರೆ ಅಷ್ಟು ಸಡನ್ ಆಗಿ ನಮ್ಮ ಅಷ್ಟೊಂದು ಏರ್ ಫಾಲ್ ಆಗಿರೋದು ರಿಕವರ್ ಆಗೋದಿಲ್ಲ. ಸೊ ನಾನೇನ್ ಮಾಡಿದೆ ಅಂತ ಹೇಳಿದ್ರೆ ಬಿ ಬಾಡಿ ವೈಸ್ ಅವರ ಹೇರ್ ಹೆಲ್ತ್ ಕಂಪನೀಸ್ ನ ಟ್ರೈ ಮಾಡಿದೆ. ಸ್ಟಾರ್ಟಿಂಗ್ ಅಲ್ಲಿ ನನ್ಗೆ ಇದು ತುಂಬಾ ಚೆನ್ನಾಗಿ ವರ್ಕ್ ಆಗಿದೆ. ಬೆಂಗಳೂರಿಗೆ ಬಂದ್ಮೇಲೆ ಸ್ಟಾರ್ಟಿಂಗ್ ಅಲ್ಲಿ ನೀರ್ ಚೇಂಜ್ ಆಗಿದ್ರಿಂದ ಇರ್ಬೋದು,
ನೀರ್ ಚೇಂಜ್ ಆಗಿದ್ರಿಂದ ಇರ್ಬೋದು ಅಥವಾ ಫುಡ್ ಹ್ಯಾಬಿಟ್ಸ್ ಎಲ್ಲ ಚೇಂಜ್ ಆಗಿದ್ರಿಂದ ತುಂಬಾನೇ ಹೇರ್ ಫಾಲ್ ಆಗ್ತಾ ಇತ್ತು. ಆ ಟೈಮಲ್ಲಿ ನಾನು ಇದನ್ನ ಯೂಸ್ ಮಾಡ್ತಾ ಬಂದೆ. ನನ್ನ ಹೇರ್ ಲಾಸ್ ತುಂಬಾನೇ ಕಡಿಮೆ ಆಗ್ತಾ ಬಂತು. ಇದರಲ್ಲಿ ನಿಮ್ಗೆ ಬಯೋಟಿನ್ ಇರುತ್ತೆ, ಮಲ್ಟಿ ವಿಟಮಿನ್ಸ್ ಇರುತ್ತೆ, ಜಿಂಕ್ ಇರುತ್ತೆ. ಹೇರ್ ಸ್ಟ್ರೆಂತ್ ಮಾಡೋದಕ್ಕೆ ಇದು ತುಂಬಾನೇ ಹೆಲ್ಪ್ ಮಾಡುತ್ತೆ. ಇದು ಜಸ್ಟ್ ಒಂದು ಚಾಕ್ಲೇಟ್ ತರ ಇರುತ್ತೆ, ಚಾಕ್ಲೇಟ್ ಅನ್ನ ತಿಂದಾಗಿರುತ್ತೆ ಅಷ್ಟೇನೆ. ಇದು ಪ್ಯಾಕೇಜ್ ನನಗೆ 2 ಸಿಕ್ಕಿತ್ತು. ನಾನು 2 ಸಲ ಬೈ ಮಾಡಿದೆ. ನಿಮ್ಗೆ 2 ಬಾಕ್ಸ್ ತಗೊಂಡ್ರೆ ಆರಾಮಾಗಿ 3 ತಿಂಗಳು ಬರುತ್ತೆ. ನಾನು ಇದನ್ನ ಆಲ್ಮೋಸ್ಟ್ 6 ತಿಂಗಳು ಯೂಸ್ ಮಾಡಿದ್ದೀನಿ. ಚೆನ್ನಾಗಿ ವರ್ಕ್ ಆಗಿದೆ ನನಗೆ. ಸೊ ಹಂಗಾಗಿ ಇದ್ರಲ್ಲಿ ಯಾವುದೇ ರೀತಿ ಪ್ರಿಸರ್ವೇಟಿವ್ಸ್ ಇರೋದಿಲ್ಲ, ಗ್ಲೂಟನ್ ಇರೋದಿಲ್ಲ, ಹಾಗೇನೆ ಇದರಲ್ಲಿ ಫೈಬರ್ ಹೆಚ್ಚಾಗಿ ಇರುತ್ತೆ. ಹಾಗೇನೆ ವೀಗನ್ ಕೂಡ 100% ವೀಗನ್ ಆಗಿರುತ್ತೆ. ಸೊ ಇದ್ರಲ್ಲಿ ಯಾವುದೇ ತರದ ಶುಗರ್ ಇರೋದಿಲ್ಲ. ಸೊ ಹಂಗಾಗಿ ನೀವು ಆರಾಮಾಗಿ ಯೂಸ್ ಮಾಡ್ಬೋದು. ಇದನ್ನ ನೀವು ಬೆಳಗ್ಗೆ, ಮಧ್ಯಾಹ್ನ, ರಾತ್ರಿ ಯಾವುದೇ ಟೈಮಲ್ಲಿ ಊಟ ಆದ್ಮೇಲೆ 1 ಗಮ್ಮಿನ ತಗೊಳ್ಬೇಕಾಗುತ್ತೆ. ನೀವು ಇದನ್ನ 3 ತಿಂಗಳು ತಗೊಂಡ ನಂತರ ನಿಮ್ಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಅಲ್ಲಿವರೆಗೂ ನೀವು ವೆಯ್ಟ್ ಮಾಡ್ಬೇಕಾಗುತ್ತೆ. ತುಂಬಾ ಏರ್ ಫಾಲ್ ಆಗ್ತಾ ಇದೆ, ನಮ್ಗೆ ಕಂಟ್ರೋಲ್ ಆಗ್ತಾ ಇಲ್ಲ ಅನ್ನೋರು ಖಂಡಿತ ಈ ಏರ್ ಗಮ್ಮಿನ ಯೂಸ್ ಮಾಡಿ. ಇದು ತುಂಬಾನು ಏನ್ ಜಾಸ್ತಿ ಆಗೋದಿಲ್ಲ, ನಿಮ್ಗೆ ಅಫೋರ್ಡ್ ಮಾಡಕ್ ಆಗುತ್ತೆ. ಇದ್ರಲ್ಲಿ 999 ಇದೆ. 1,500,000 2 ಪ್ಯಾಕ್ ಬರ್ತಾ ಇತ್ತು. ಇದ್ರಲ್ಲಿ 60 ಗಮ್ಮಿಸ್ ಏನೋ ಬರುತ್ತೆ ಅನ್ಸುತ್ತೆ. 60 ಗಮ್ಮಿಸ್ ಬರುತ್ತೆ ಇದ್ರಲ್ಲಿ. ಆರಾಮಾಗಿ ಒಂದೊಂದ್ ದಿನಕ್ಕೆ ಅಂದ್ರೆ ಇದೇ 2 ತಿಂಗಳಿಗೆ ಆಗುತ್ತೆ. ಆರಾಮಾಗಿ ವರ್ಷಗಟ್ಲೆ ಯೂಸ್ ಮಾಡ್ಬೋದು ಇದನ್ನ. ಸೊ ಹಂಗಾಗಿ ಯಾರಿಗೆಲ್ಲ ಸಿವಿಯರ್ ಆಗಿ ಹೇರ್ ಫಾಲ್ ಆಗ್ತಾ ಇದೆ ಅವ್ರು ಖಂಡಿತವಾಗ್ಲೂ ಈ ಬಿ ಬಾಡಿ ವೈಸ್ ಅವರ ಗಮ್ಮೀಸ್ ನ ಒಮ್ಮೆ ಟ್ರೈ ಮಾಡ್ಬೋದು. ಲಿಂಕ್ ಅನ್ನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಹೋಗಿ ಚೆಕ್ ಮಾಡಿ. ಇದು ಯಾವುದೇ ಪ್ರಮೋಷನ್ ಅಲ್ಲ, ನಾನು ಯೂಸ್ ಮಾಡಿದೀನಿ. ಸೊ ಹಂಗಾಗಿ ಶೇರ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಬಂದ್ಬಿಟ್ಟು ಶಾಂಪೂ. ನಮ್ಮ ಹೇರ್ಗೆ ಯಾವ ಶಾಂಪೂ ಯೂಸ್ ಮಾಡ್ತೀವಿ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಸೊ ಕಡಿಮೆ ರೇಟ್ ಅಲ್ಲಿ ಒಂದು ಶಾಂಪೂನ ಸಜೆಸ್ಟ್ ಮಾಡ್ತೀನಿ. ಯಾರಿಗಾದ್ರೂ ಯೂಸ್ ಮಾಡೋರಿದೆ ಖಂಡಿತವಾಗ್ಲೂ ಯೂಸ್ ಮಾಡ್ಬೋದು. ಜಸ್ಟ್ 2 ರೂಪೀಸ್ ಸ್ಯಾಶೆ ಅಷ್ಟೇನೆ. ಮೀರಾ ಶಾಂಪೂ ಅಂತ ಆಂಟಿ ಡ್ಯಾಂಡ್ರಫ್ ಶಾಂಪೂ. ಇದರಲ್ಲಿ ಆನಿಯನ್ ಮತ್ತೆ ಮೆಂತ್ಯನ ಯೂಸ್ ಮಾಡಿರ್ತಾರೆ. ನಿಮ್ಗೆ ಬೇರೆ ಶಾಂಪೂ, ಸ್ಯಾಶೆ ಶಾಂಪೂ ಕಡಿಮೆ ರೇಟ್ ಅಲ್ಲಿ ಸಿಗುತ್ತೆ. ಅದನ್ನ ಯಾವ್ದನ್ನ ಯೂಸ್ ಮಾಡಿದ್ರು ಸಿವಿಯರ್ ಆಗಿ ನಿಮ್ಗೆ ಏರ್ ಫಾಲ್ ಆಗ್ಬೋದು. ಸೊ ಹಂಗಾಗಿ ನಾನು ಇದನ್ನ ಟ್ರೈ ಮಾಡಿದೀನಿ. ಇದು ನನ್ಗೆ ಒಳ್ಳೆ ರಿಸಲ್ಟ್ ಸಿಕ್ಕಿದೆ. ಮುಂಚೆ ನಾನು ಮಮ್ಮಾ ಅರ್ಥದ್ದು ಆನಿಯನ್ ಶಾಂಪೂನ ಯೂಸ್ ಮಾಡ್ತಾ ಇದ್ದೆ. ಬಟ್ ಅದು ರೀಸೆಂಟ್ ಆಗಿ ಇದನ್ನ ಸ್ಟಾರ್ಟ್ ಮಾಡಿದೀನಿ. ತುಂಬಾ ಒಳ್ಳೆ ರಿಸಲ್ಟ್ ಸಿಕ್ಕಿದೆ. ಸೊ ಹಂಗಾಗಿ ಇದನ್ನ ಶೇರ್ ಮಾಡ್ತಾ ಇದ್ದೀನಿ. ಇದರಿಂದ ಅಷ್ಟೊಂದೇನು ನಿಮ್ಗೆ ಏರ್ ಫಾಲ್ ಆಗೋದಿಲ್ಲ. ನಿಮ್ಮ ಹೆಲ್ತ್ ಚೆನ್ನಾಗಿತ್ತು, ಹೇರ್ ಹೆಲ್ತ್ ಆಗಿರ್ಬೋದು, ಬಾಡಿ ಹೆಲ್ತ್ ಚೆನ್ನಾಗಿದೆ ಅಂದ್ರೆ ಖಂಡಿತವಾಗ್ಲೂ ಇದು ಅಷ್ಟೊಂದೇನು ಎಫೆಕ್ಟ್ ಆಗೋದಿಲ್ಲ ನಾರ್ಮಲ್ ಬೇರೆ ಶಾಂಪೂಗಳಿಗಿಂತ. ನಿಮ್ಗೆ ಸಲ್ಫೇಟ್ ಫ್ರೀ, ಪ್ಯಾರಾಮಿನ್ ಫ್ರೀ ಅಂದ್ರೆ ನೀವು ಮಮಾರ್ತ್ಗೆ ಹೋಗ್ಬೋದು. ನೀವು ತಗೊಳ್ತೀವಿ ಅಂದ್ರೆ ಅಷ್ಟೊಂದು ಕಾಸ್ಟ್ ಕೊಟ್ಬಿಟ್ಟು ತಗೊಳ್ತೀವಿ ಅಂದ್ರೆ ಮಮಾರ್ತ್ನು ಕೂಡ ಯೂಸ್ ಮಾಡ್ಬೋದು. ಅಥವಾ ಕಡಿಮೆ ರೇಟ್ ಅಲ್ಲಿ ನಿಮ್ಗೆ ಒಂದು ಒಳ್ಳೆ ಶಾಂಪೂ ಬೇಕಂದ್ರೆ ಈ ಮೀರಾದು ವೈಟ್ ಕಲರ್ ಶಾಂಪೂನ ಯೂಸ್ ಮಾಡುವಂತ ಸಿರಮ್. ಹೇರ್ ಸಿರಮ್ ಅಂದ್ರೆ ಸ್ಕ್ಯಾಲ್ಪ್ಗೂ ಕೂಡ ಬರುತ್ತೆ, ಹಾಗೇನೆ ಹೇರ್ಸಿಗೂ ಕೂಡ ಬರುತ್ತೆ. ಅಂದ್ರೆ ಹೇರ್ ಲೆಂತ್ಗೂ ಕೂಡ ಯೂಸ್ ಮಾಡುವಂತ ಸಿರಮ್ ಬರುತ್ತೆ, ಹಾಗೆ ಸ್ಕ್ಯಾಲ್ಪಿಗೂ ಯೂಸ್ ಮಾಡುವಂತ ಸಿರಮ್ ಬರುತ್ತೆ. ಅದ್ರಲ್ಲಿ ನಾನು ಹೇರ್ ಲೆಂತ್ಗೆ ಯಾವ ಸಿರಮ್ ಅನ್ನ ಯೂಸ್ ಮಾಡ್ತಿದ್ದೆ ಅಂದ್ರೆ ವಾವ್ ಅವ್ರದ್ದು ಹೇರ್ ಲಾಸ್ ಕಂಟ್ರೋಲ್ ಥೆರಪಿ ಸಿರಮ್ ಅಂತ ಹೇಳ್ಬಿಟ್ಟು ಇದನ್ನ ನಾನು ಹೇರ್ ಲೆಂತ್ಗೆ ಯೂಸ್ ಮಾಡ್ತಾ ಇದ್ದೆ. ಇದು ಸುಮಾರು ನನಗೆ ಒಂದು 3-4 ವರ್ಷ ಬಂದಿದೆ ಅನ್ಸುತ್ತೆ. 3 ವರ್ಷದ ಮೇಲೇನೆ ಬಂದಿದೆ. ಯಾಕೆಂದ್ರೆ ಇದು 100 ml. ಇದು ನನ್ನ ಅಂದ್ರೆ ಇದು 1 ಡ್ರಾಪ್ ಅಥವಾ 2 ಡ್ರಾಪ್ ಹಾಕಿದ್ರೆ ನನ್ನ ಫುಲ್ ಏರ್ಗೆ ಆಗ್ತಾ ಇತ್ತು. ಸೊ ಹಂಗಾಗಿ ತುಂಬಾ ವರ್ಷನೇ ಬಂದಿದೆ ಅಂತಾನೆ ಹೇಳ್ಬೋದು. ರೀಸೆಂಟ್ ಆಗಿ ನಾನು ಚೇಂಜ್ ಮಾಡಿದೆ. ಇದು ಕೂಡ ಅಷ್ಟೇನೆ. ನಾನು ಲಿಂಕ್ ಹಾಕಿರ್ತೀನಿ, ಯಾರಿಗಾದ್ರೂ ಇಷ್ಟ ಇದ್ರೆ ಹೋಗಿ ಚೆಕ್ ಮಾಡ್ಬೋದು. ನಾನು ರೀಸೆಂಟ್ ಆಗಿ ಸ್ಟಾರ್ಟ್ ಮಾಡಿದೀನಿ. ಲಾರಿಯಲ್ ಪ್ಯಾರಿಸ್ ಅವ್ರದ್ದು ಎಕ್ಸ್ಟ್ರಾರ್ಡಿನರಿ ಆಯಿಲ್ ಅಂತ ಹೇಳ್ಬಿಟ್ಟು ಸಿರಮ್. ಇದು 6 ಪ್ರೀಶಿಯಸ್ ಫ್ಲೋರಲ್ ಆಯಿಲ್ಸ್ ಇರುತ್ತೆ ಇದರಲ್ಲಿ. ಇದು ಕೂಡ ಚೆನ್ನಾಗಿದೆ. ಬಟ್ ಇದನ್ನ ಜಾಸ್ತಿ ಕ್ವಾಂಟಿಟಿಯಲ್ಲಿ ನಾವು ತಗೊಳ್ಬೇಕಾಗತ್ತೆ. ಈ ವಾವ್ ಅವ್ರದ್ದು ನಾವು ಜಸ್ಟ್ 1ರಿಂದ 2 ಡ್ರಾಪ್ ತಗೊಂಡ್ರೆ ನಾನು ಫುಲ್ ಲೆಂತ್ಗೆ ಆಗೋದು. ಇದು ಹಂಗಲ್ಲ, ತುಂಬಾನೇ ಜಾಸ್ತಿ ಕ್ವಾಂಟಿಟಿ ತಗೊಳುತ್ತೆ. ಸೊ ಹಂಗಾಗಿ ಇದು ಕೂಡ ಚೆನ್ನಾಗಿದೆ. ಕಾಸ್ಟ್ ವೈಸ್ ಎಲ್ಲ ಚೆನ್ನಾಗಿದೆ. ಇದನ್ನ ಒಂದ್ಸಲಿ ಬೈ ಮಾಡಿದ್ರೆ ತುಂಬಾ ದಿನ ಆಗುತ್ತೆ. ಇದು ನಿಮ್ಗೆ ಬೇಗ ಖಾಲಿ ಆಗುತ್ತೆ ಅಷ್ಟೇನೆ. ನಮ್ಗೆ ಯಾವಾಗ ಏರ್ ಲಾಸ್ ಜಾಸ್ತಿ ಆಗುತ್ತೆ ಅಂದ್ರೆ ಸಿಕ್ ಜಾಸ್ತಿ ಆದಾಗ ಅಥವಾ ಡ್ರೈನೆಸ್ ಜಾಸ್ತಿ ಆಗಾದ
ನಮಗೆ ನಮಗೆ ಯಾವಾಗ ಹೇರ್ ಲಾಸ್ ಜಾಸ್ತಿ ಆಗುತ್ತೆ ಅಂದ್ರೆ ಸಿಕ್ಕು ಜಾಸ್ತಿ ಆದಾಗ ಹೇರು ತುಂಬಾನೇ ಲಾಸ್ ಆಗುತ್ತೆ. ಸಿಕ್ ಬಿಡಿಸ್ಕೊಳ್ಬೇಕಾದ್ರೇನೆ ಅರ್ಧ ಕಿತ್ತು ನಾವೆಲ್ಲ ಹಾಳು ಮಾಡ್ಕೊಂಡಿರ್ತೀವಿ. ಸೊ ಅವಾಗ ನೀವು ಒಂದೊಳ್ಳೆ ಸಿರಮ್ ನ ಯೂಸ್ ಮಾಡ್ಬೋದು. ಖಂಡಿತ ಯಾವ್ದೇ ಹೇರ್ ಫಾಲ್ ಆಗಲ್ಲ ಸಿರಮ್ ನ ಯೂಸ್ ಮಾಡೋದ್ರಿಂದ. ತುಂಬಾ ಮಿತ್ಸ್ ಇದೆ ಸಿರಮ್ ಬಗ್ಗೆ, ಆತರ ಏನು ಇಲ್ಲ. ನಾನು ತುಂಬಾ ವರ್ಷದಿಂದ ಯೂಸ್ ಮಾಡ್ತಾ ಇದ್ದೀನಿ, ನನ್ಗೆ ಒಳ್ಳೆ ರಿಸಲ್ಟ್ ಸಿಕ್ಕಿದೆ. ಹಾಗೇನೆ ನೀವು ಸ್ಕ್ಯಾಲ್ಪಿಗೂ ಬರುತ್ತೆ. ನನ್ಗೆ ಅಷ್ಟೊಂದು ಸಜೆಸ್ಟ್ ಮಾಡಿದ್ದಿಲ್ಲ ಸ್ಕ್ಯಾಲ್ಪಿಗೆಲ್ಲ, ಬೇಕಾದ್ರೆ ನೀವು ಅದನ್ನು ಟ್ರೈ ಮಾಡ್ಬೋದು. ಇವಾಗ ಎಲ್ಲಾ ಬ್ರ್ಯಾಂಡ್ ಗಳಲ್ಲೂ ಸಿರಮ್ಗಳು ಬಂದಿದೆ ಸ್ಕ್ಯಾಲ್ಪಿಗೆ ಯೂಸ್ ಮಾಡುವಂತದ್ದು. ಅದನ್ನ ನೀವು ಡೈಲಿ ಯೂಸ್ ಮಾಡ್ಬೋದು. ಮಲ್ಕೊಳ್ಬೇಕಾದ್ರೆ ಯೂಸ್ ಮಾಡಿದ್ರೆ ಒಂದು ಒಳ್ಳೆ ಹೇರ್ ಗ್ರೋತ್ ಆಗೋದಕ್ಕೂ ಕೂಡ ಅದು ಕೂಡ ತುಂಬಾ ಹೆಲ್ಪ್ ಆಗುತ್ತೆ. ನೀವು ನ್ಯಾಚುರಲ್ ಆಗಿ ಬಳಸ್ಕೊಂತೀವಿ ಅಂದ್ರೆ ಅದು ನಾನು ಸಜೆಸ್ಟ್ ಮಾಡಿದ್ನಲ್ಲ ಮುಂಚೆ, ಹೇರ್ ಪ್ಯಾಕ್ ಆಗಿರ್ಬೋದು, ಆಯಿಲ್ ನ ಇದನ್ನ ಯೂಸ್ ಮಾಡಿದ್ರೆ ಸಾಕಾಗತ್ತೆ. ಹಾಗೇನೆ ನೆಕ್ಸ್ಟ್ ಬಂದ್ಬಿಟ್ಟು ನಾವ್ ಯೂಸ್ ಮಾಡುವಂತ ಕೊಂಬು. ತುಂಬಾ ಜನ ನಾರ್ಮಲ್ ಕೊಂಬ್ನ ಯೂಸ್ ಮಾಡ್ತೀವಿ. ಇದು ಹೇರ್ ಬ್ರಷ್. ನಾವು ಯಾರೇ ನಾರ್ಮಲ್ ಬಾಚಣಿಕೆನ ಯೂಸ್ ಮಾಡ್ತಾ ಇದ್ರೆ ಇವಾಗ್ಲೇನೆ ಸ್ವಿಚ್ ಆಗಿ ನಿಮ್ಗೆ ಏನಾದ್ರು ಹೇರ್ ಲಾಸ್ ಆಗ್ತಾ ಇದ್ರೆ ಒಂದು ಒಳ್ಳೆ ಏರ್ ಬ್ರಷ್ ಅನ್ನ ಯೂಸ್ ಮಾಡಿ. ಇದು ನಿಮ್ಗೆ ಎಲ್ಲಾ ಡಿಮಾರ್ಟ್ ಇದೆ, ಡಿಮಾರ್ಟ್ ಗಳಲ್ಲಿ ಸಿಗುತ್ತೆ, ಎಲ್ಲ ಸೂಪರ್ ಮಾರ್ಕೆಟ್ ಅಲ್ಲಿ ಸಿಗುತ್ತೆ, ಎಲ್ಲ ಫ್ಯಾನ್ಸಿ ಸ್ಟೋರ್ ಗಳಲ್ಲೂ ಕೂಡ ಇವಾಗ ಎಲ್ಲಾ ಕಡೆ ಸಿಗುತ್ತೆ. ರೌಂಡ್ ಶೇಪ್ ಬರುತ್ತಲ್ಲ ಅದನ್ನ ಯೂಸ್ ಮಾಡಬೇಡಿ, ನಿಮ್ಗೆ ಇನ್ನೂ ಸಿಕ್ ಜಾಸ್ತಿ ಆಗ್ಬಿಡುತ್ತೆ. ಸಿಕ್ ಬಿಡ್ಸೋದಕ್ಕೆ ಇದು ತುಂಬಾನೇ ಒಳ್ಳೆ ಹೇರ್ ಬ್ರಷ್ ಅಂತಾನೆ ಹೇಳ್ಬೋದು. ಜಸ್ಟ್ ಒಂದು 45-50 rupees ಒಳಗಡೆ ನಿಮ್ಗೆ ಸಿಕ್ಬಿಡುತ್ತೆ. ಸಾರಿ, ಒಂದು 100 rupees ಒಳಗಡೆ ಸಿಕ್ಬಿಡುತ್ತೆ. ಒಂದ್ಸಲ ಇನ್ವೆಸ್ಟ್ ಮಾಡಿದ್ರೆ ತುಂಬಾ ವರ್ಷ ನಿಮ್ಗೆ ಬಾಳಿಕೆ ಬರುತ್ತೆ. ವುಡನ್ ಕೊಂಬ್ ಯೂಸ್ ಮಾಡೋದಕ್ಕೆ ತುಂಬಾ ಜನ ಸಜೆಸ್ಟ್ ಮಾಡ್ತಾರೆ. ಅಷ್ಟೊಂದು ನನಗೆ ಇಷ್ಟ ಆಗೋದಿಲ್ಲ, ಯಾಕಂದ್ರೆ ವುಡನ್ ಕೊಂಬು ನಮ್ಗೆ ಸಿಕ್ಕ ಅಷ್ಟೊಂದು ಬೇಗ ಬಿಡೋದು ಇಲ್ಲ. ಹಾಗೇನೆ ತುಂಬಾ ಸ್ಕ್ಯಾಲ್ಪಿಗೆ ಪ್ರೆಷರ್ ಕೊಡುತ್ತೆ ಅಂತ ನನಗೆ ಅನ್ಸುತ್ತೆ ಪರ್ಸನಲಿ. ಸೊ ಹಂಗಾಗಿ ನನ್ಗೆ ಅಷ್ಟೊಂದು ಇಷ್ಟ ಇಲ್ಲ. ಇಷ್ಟ ಇದ್ರೆ ನಿಮ್ಗೆ ಯೂಸ್ ಮಾಡ್ಬೋದು ವುಡನ್ ಕೊಂಬ್ನ. ಬ್ರಷ್ ನ ಯೂಸ್ ಮಾಡೋದನ್ನ ಕಂಪಲ್ಸರಿಯಾಗಿ, ಅಂದ್ರೆ ನೀವು ಹಳೆ ಬಾಚಣಿಕೆ ಯೂಸ್ ಮಾಡ್ತಾ ಇದ್ರೆ ಹೇರ್ ಬ್ರಷ್ ಗೆ ಸ್ವಿಚ್ ಆಗಿ. ಹಾಗೆ ನೆಕ್ಸ್ಟ್ ಒನ್ ಬಂದ್ಬಿಟ್ಟು ತುಂಬಾ ಜನ ರಬ್ಬರ್ ಗಳನ್ನ, ಅಂದ್ರೆ ಹೇರ್ ರಬ್ಬರ್ ಗಳು ಇವಾಗ ನಾವು ಟೈ ಮಾಡೋದಕ್ಕೆಲ್ಲ ಯೂಸ್ ಮಾಡ್ತೀವ. ಇವಾಗ ವಯರ್ ತರದ್ದು ಡಿಸೈನ್ ಎಲ್ಲ ಫಂಕಿ ಆಗೆಲ್ಲ ಯೂಸ್ ಮಾಡ್ತೀವಿ. ಅದನ್ನ ಸ್ಟಾಪ್ ಮಾಡ್ಬಿಟ್ಟು ಎಲ್ಲಾ ಫ್ಯಾನ್ಸಿ ಸ್ಟೋರ್ ಅಲ್ಲೂ ಈ ರೀತಿ ಮೀಡಿಯಂ ಸೈಜ್ದು ಬ್ಲಾಕ್ ಕಲರ್ ಬರುತ್ತೆ. ಬ್ಲಾಕ್ ಕಲರ್ ನಿಮ್ಗೆ ಎಲ್ಲದಕ್ಕೂ ಕೂಡ ಸೂಟ್ ಆಗುತ್ತೆ. ಇದನ್ನ ಯೂಸ್ ಮಾಡಿ ನೀವು ಹೇರ್ ಅನ್ನ ಟೈ ಮಾಡಿದ್ರೆ ತುಂಬಾ ಒಳ್ಳೇದು. ಹಾಗೇನೆ ಹೇರ್ ಅನ್ನ ಬಾಚುವಾಗ ನೀವು ಫುಲ್ ಹಿಂದಕ್ಕೆ ಬಾಚಿದ್ರೆ ನಿಮ್ಮ ಫೋರ್ ಹೆಡ್ ತುಂಬಾನೇ ದೊಡ್ಡದಾಗ್ಬಿಡುತ್ತೆ. ಹಿಂದಕ್ಕೆ ಎತ್ತಿ ಕಟ್ಟೋದ್ರಿಂದ ನಿಮ್ಮ ಹೇರ್ ಲಾಸ್ ಜಾಸ್ತಿ ಆಗ್ತಾ ಬರುತ್ತೆ. ಸೊ ಹಂಗಾಗಿ ಒಂದು ಪಾರ್ಟ್ ಆಗಿ ಮಾಡ್ಕೊಂಡು ಫ್ರೀಯಾಗಿ ಏರ್ಸ್ಬಿಡ್ತೀರಾ ಅಂದ್ರೆ ಅದು ನಿಮ್ ಇಷ್ಟ. ಇಲ್ಲ ಅಂದ್ರೆ ಲೂಸ್ ಆಗಿ ಒಂದು ಜಡೆ ಹಾಕೊಳ್ಳೋದಾಗಿರ್ಬೋದು, ಲೂಸ್ ಆಗಿ ಪೋನಿ ಹಾಕೋದಾಗಿರ್ಬೋದು, ಇದು ಎಲ್ಲಾನು ಕೂಡ ನಿಮ್ಮ ಹೇರ್ ಲಾಸ್ ಕಂಟ್ರೋಲ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಹಾಗೇನೆ ಮೇನ್ ಆಗಿ ಹೇರ್ ಟೂಲ್ಸ್ ಅನ್ನ ಬಳಸೋದನ್ನ ಸ್ಟಾಪ್ ಮಾಡಿ. ನಿಮ್ಗೆ ನೆಸೆಸಿಟಿ ಇದೆ ಅಂದ್ರೆ ಖಂಡಿತ ಬಳಸಿ. ಕೆಲವೊಬ್ರು ಮೇಕಪ್ ಆರ್ಟಿಸ್ಟ್ ಆಗಿರ್ತಾರೆ, ಮೇಕಪ್ ಆರ್ಟಿಸ್ಟ್ ಅಂತ ಕೆಲವೊಬ್ರು ಆರ್ಟಿಸ್ಟ್ ಗಳಿರ್ತಾರೆ, ಅಂತವ್ರಿಗೆಲ್ಲ ಕಂಪಲ್ಸರಿ. ಇವಾಗ ಆಕ್ಟ್ರೆಸ್ ಗಳಿಗೆಲ್ಲ ತುಂಬಾ ಕಂಪಲ್ಸರಿ ಆಗಿರ್ತದೆ ಡೈಲಿ ಬೇಸಿಸ್ ಅಲ್ಲಿ ಟೂಲ್ಸ್ ಅನ್ನ ಯೂಸ್ ಮಾಡುವುದು. ನೆಕ್ಸ್ಟ್ ಬಂದ್ಬಿಟ್ಟು ಏರ್ ಟೂಲ್ಸ್ ಅನ್ನ ಯೂಸ್ ಮಾಡೋದನ್ನ ಸ್ಟಾಪ್ ಮಾಡ್ಬಿಡಿ. ಕೆಲವೊಬ್ರು ಏರ್ ಡ್ರೈಯರ್ ನ ಯೂಸ್ ಮಾಡ್ತಾರೆ ಡ್ರೈ ಮಾಡ್ಕೊಳ್ಳೋದಕ್ಕೆ. ಸನ್ ಡ್ರೈ ಕಂಪಲ್ಸರಿ ಆಗಿರುತ್ತೆ. ನಿಮ್ಗೇನಾದ್ರು ಏರ್ ಫಾಲ್ ಆಗ್ತಾ ಅಂದ್ರೆ ಫುಲ್ ಏನು ನೀವು ಡ್ರೈ ಮಾಡ್ತೀರಾ ಏರ್ ಡ್ರೈಯರ್ ಅಲ್ಲಿ ಅದನ್ನ ಕಂಪ್ಲೀಟ್ ಆಗಿ ಸ್ಟಾಪ್ ಮಾಡ್ಬಿಡಿ. ಹಾಗೇನೆ ನೆಕ್ಸ್ಟ್ ಹೇರ್ ಸ್ಟ್ರೈಟ್ನರ್ ಆಗಿರ್ಬೋದು, ಕರ್ಲರ್ ಆಗಿರ್ಬೋದು, ಅದನ್ನೆಲ್ಲ ಯೂಸ್ ಮಾಡೋದ್ರಿಂದ ನಿಮ್ಗೆ ಏರ್ ಫಾಲ್ ಜಾಸ್ತಿ ಆಗುತ್ತೆ. ಏರ್ ಪ್ರೊಟೆಕ್ಷನ್ಗೆ ಅಂತಾನೆ ಕೆಲವೊಂದು ಸ್ಪ್ರೇಗಳು ಬರುತ್ತೆ. ನಿಮ್ಗೆ ತುಂಬಾನೇ ಯೂಸ್ ಮಾಡ್ಬೇಕು ಟೂಲ್ಸ್ ಗಳನ್ನ ಅಂತಿದ್ರೆ ಅದನ್ನ ಯೂಸ್ ಮಾಡ್ಬಿಟ್ಟು ನೀವು ನೆಕ್ಸ್ಟ್ ಆ ಟೂಲ್ಸ್ ಗಳನ್ನ ಯೂಸ್ ಮಾಡ್ಬೋದು. ನೆಸೆಸಿಟಿ ಇದ್ರೆ ಮಾತ್ರ ಯೂಸ್ ಮಾಡಿ ಅಷ್ಟೇನೆ, ಇಲ್ಲಾಂದ್ರೆ ನ್ಯಾಚುರಲ್ ಆಗಿ ಬಿಡಿ ಅಷ್ಟೇನೆ. ನ್ಯಾಚುರಲ್ ಬ್ಯೂಟಿ ತುಂಬಾ ಚೆನ್ನಾಗಿರುತ್ತೆ. ಸೊ ಹಂಗಾಗಿ ಟೂಲ್ಸ್ ಗಳನ್ನ ಅಂದ್ರೆ ಈ ಏರ್ದು ಏನೆಲ್ಲ ಟೂಲ್ಸ್ ಇದೆ, ಸ್ಟ್ರೈಟ್ನರು, ಕರ್ಲರು, ಈ ಏರ್ ಡ್ರೈಯರ್ನೆಲ್ಲ ಯೂಸ್ ಮಾಡೋದನ್ನ ಅವಾಯ್ಡ್ ಮಾಡ್ತಾ ಬನ್ನಿ. ಏರ್ ಫಾಲ್ ಕೂಡ ಕಂಟ್ರೋಲ್ ಆಗುತ್ತೆ. ಹಾಗೇನೆ ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಕೆಲವೊಬ್ರು ಏರ್ ಫಿಕ್ಸಿಂಗ್ ಗೆ ಅಂತ ಹೇಳ್ಬಿಟ್ಟು ಕೆಲವೊಂದು ಹೇರ್ ಸ್ಟೈಲ್ ಮಾಡ್ತಾರಲ್ವಾ, ಹೇರ್ ಫಿಕ್ಸಿಂಗ್ ಅಂತ ಹೇಳ್ಬಿಟ್ಟು ಅದ್ರದ್ದೇ ವ್ಯಾಕ್ಸ್ ಬರುತ್ತೆ, ಕೆಲವೊಂದು ಕ್ರೀಮ್ ಗಳು ಬರುತ್ತೆ, ಅದನ್ನ ಅಪ್ಲೈ ಮಾಡ್ತೀರಾ. ಅದ್ರ ಬದಲು ಯಾವ್ದಾದ್ರು ಒಂದು ಹೆಲುವೆರಾನ ಯೂಸ್ ಮಾಡಿ. ಏರ್ ಫಿಕ್ಸಿಂಗ್ ಗೆ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ. ಏನಿಲ್ಲ, ಜಸ್ಟ್ ಸ್ವಲ್ಪ ತಗೊಂಡು ಈ ರೀತಿ ಏರ್ ಫಿಕ್ಸ್ ಮಾಡ್ಕೊಂಡ್ರೆ ತುಂಬಾ ಶೈನಿ ಆಗೂ ಕಾಣಿಸುತ್ತೆ, ನೀಟಾಗಿ ಕೂರುತ್ತೆ. ನಾವ್ ಏನ್ ಹೇರ್ ಸ್ಟೈಲ್ ಮಾಡಿರ್ತೀವೋ ಅದೇ ರೀತಿಯಾಗಿ ಕೂರುತ್ತೆ. ಕೆಲವೊಂದು ಜೆಲ್ ಗಳನ್ನೆಲ್ಲ ಯೂಸ್ ಮಾಡ್ತೀರಾ ಅಂತವ್ರು ಖಂಡಿತವಾಗ್ಲೂ ಸ್ಟಾಪ್ ಮಾಡಿ.
ನೆಕ್ಸ್ಟ್ ಬಂದ್ಬಿಟ್ಟು ಜಡ ಹಾಕೋದು. ಮುಂಚೆ ಎಲ್ಲ ನಾವು ತುಂಬಾ ಚೆನ್ನಾಗಿ ಜಡ ಹಾಕ್ಬಿಟ್ಟು ನಾವು ನೀಟಾಗಿ ಕೂದಲನ್ನ ಬಾಚ್ಕೊಳ್ತಾ ಇದ್ವಿ, ಯಾವ್ದೇ ಪ್ರಾಬ್ಲಮ್ಸ್ ಇರ್ತಾ ಇರಲಿಲ್ಲ. ಇವಾಗೆಲ್ಲ ಫ್ರೀ ಏರ್ಸ್ ಅಂತ ಹೇಳ್ಬಿಟ್ಟು ಫ್ರೀ ಏರ್ಸ್ ಬಿಡೋದಕ್ಕೆ ಸ್ಟಾರ್ಟ್ ಮಾಡಿದಾಗಿಂದ ಏರು ತುಂಬಾನೇ ಲಾಸ್ ಆಗಕ್ಕೆ ಸ್ಟಾರ್ಟ್ ಆಗಿದೆ. ಖಂಡಿತ ನೀವು ಯಾವ್ದೇ ಒಂದು, ಈಗ ನಾನು ಜಸ್ಟ್ ವಿಡಿಯೋ ಮಾಡೋದಕ್ಕಷ್ಟೇ ಈ ರೀತಿ ಫ್ರೀ ಏರ್ಸ್ ಬಿಟ್ಟಿರೋದು. ಜಸ್ಟ್ ಇವಾಗ ತಾನೇ ಏರ್ ವಾಶ್ ಮಾಡಿದೀನಿ. ಸೊ ಹಂಗಾಗಿ, ಇಲ್ಲ ಅಂದ್ರೆ ನಾನು ಇಷ್ಟು ಲಾಂಗ್ ಏರ್ ಇರೋದ್ರಿಂದ ಜಡ ಹಾಕೋದು ಕಂಪಲ್ಸರಿ ಆಗಿರುತ್ತೆ. ಇಲ್ಲ ನೀವು ಎತ್ತಿ ನೀಟಾಗಿ ಕಟ್ಬಿಟ್ಟು ಒಂದು ಕ್ಲಿಪ್ ಅನ್ನಾದ್ರೂ ಹಾಕೊಳ್ಬಹುದು. ಜಡೆಯನ್ನ ಹಾಕಿ ಇವಾಗ ನೀವು ಜಡೆಯನ್ನ ಹಾಕ್ಲಿಲ್ಲ ಅಂದ್ರೂ ಕೂಡ ಜುಟ್ಟು ಏನಾದ್ರು ಪೋನಿ ಏನಾದ್ರು ಹಾಕಿ. ನೆಕ್ಸ್ಟ್ ಬಂದ್ಬಿಟ್ಟು ಎಣ್ಣೆ ಹಚ್ಚಿದಾಗ ಕಂಪಲ್ಸರಿಯಾಗಿ ನೀವು ಸ್ಪ್ಲಿಟ್ ಎಂಡ್ಸ್ ಆಗ್ಬಾರ್ದು. ಅಂದ್ರೆ ನೀಟಾಗಿ ಜಡೆ ಹಾಕ್ಬಿಟ್ಟು ಫೋಲ್ಡ್ ಮಾಡ್ಬೇಕು. ಫೋಲ್ಡ್ ಮಾಡೋದ್ರಿಂದ ಏನಾಗುತ್ತೆ, ನೀಟಾಗಿ ತುದಿವರೆಗೂ ಜಡೆಯನ್ನ ಎಣಿತೀವಿ. ಎಣ್ದಾದ್ಮೇಲೆ ನೀಟಾಗಿ ಫೋಲ್ಡ್ ಮಾಡಿ ಹಾಕೊಳ್ಬೇಕಾಗುತ್ತೆ. ಫೋಲ್ಡ್ ಮಾಡ್ಬಿಟ್ಟು ನಾನು ಕೆಲವೊಂದು ವಿಡಿಯೋಸ್ ಅಲ್ಲೆಲ್ಲ ಶೇರ್ ಮಾಡಿದ್ದೀನಿ, ನೀವು ನೋಡ್ಬೋದು. ಮುಂಚೆ ಎಲ್ಲ ನಾವು ಜಡೆಯನ್ನ ಹಾಕ್ತಾ ಇದ್ವಿ ಅಲ್ಲ, ಅದೇ ರೀತಿಯಾಗಿ ಫೋಲ್ಡ್ ಮಾಡ್ಬಿಟ್ಟು ಹಾಕೋದ್ರಿಂದ ಸ್ಪ್ಲಿಟ್ ಎಂಡ್ಸ್ ಕಡಿಮೆ ಆಗುತ್ತೆ. ಯಾರಿಗೆಲ್ಲ ಸ್ಪ್ಲಿಟ್ ಎಂಡ್ಸ್ ಪ್ರಾಬ್ಲಮ್ ಇದೆ ಅಂತವ್ರು ಇವಾಗ ನೈಟ್ ಎಣ್ಣೆ ಹಚ್ಚಿದ್ವಿ ಅಂದ್ರೆ ಈ ರೀತಿ ನೀಟಾಗಿ ಎಲ್ಲಿವರೆಗೂ ಕೂದ್ಲಿದೆ ಅಲ್ಲಿವರೆಗೂ ನೀಟಾಗಿ ಜಡೆ ಎಣ್ಬಿಟ್ಟು ನೀವು ಫೋಲ್ಡ್ ಮಾಡ್ಬಿಟ್ಟು ಜಡೆಯನ್ನ ಹಾಕೋದ್ರಿಂದ ನಿಮ್ಗೆ ಸ್ಪ್ಲಿಟ್ ಎಂಡ್ಸ್ ಕಡಿಮೆ ಆಗುತ್ತೆ. ಯಾರಿಗೆಲ್ಲ ಸ್ಪ್ಲಿಟ್ ಎಂಡ್ಸ್ ಇದೆ ಒಮ್ಮೆ ಟ್ರೈ ಮಾಡಿ. ಹಾಗೇನೆ ಯಾರಿಗೆಲ್ಲ ಸ್ಪ್ಲಿಟ್ ಎಂಡ್ಸ್ ಇದೆ ಅಂತವ್ರು 1 ಮಂತಿಗೆ ಒಂದ್ಸರಿ ಆದ್ರೂ ಟ್ರಿಮ್ ಮಾಡ್ಸೋದಕ್ಕೆ ಟ್ರೈ ಮಾಡಿ. ಒಂದು 1/2 ಇಂಚ್ ಆಗಿರ್ಬೋದು, 1 ಇಂಚ್ ಆಗಿರ್ಬೋದು, ನಿಮ್ಮ ಕೂದಲನ್ನ ಟ್ರಿಮ್ ಮಾಡ್ಸೋದಕ್ಕೆ ಟ್ರೈ ಮಾಡಿ. ಅವಾಗ ಹೇರ್ ಟ್ರಿಮ್ ಮಾಡಿಸ್ಬಿಟ್ಟು ನಾನು ಹೇಳ್ದೆ ಅಲ್ವಾ ಜಡೆ ಹಾಕೋದು ಅಂತ ಹೇಳ್ಬಿಟ್ಟು, ಜಡೆನ ಹಾಕ್ತಾ ಹೋದ್ರೆ ಖಂಡಿತ ನಿಮ್ಗೆ ಯಾವ್ದೇ ಸ್ಪ್ಲಿಟ್ ಎಂಡ್ಸ್ ಆಗೋದಿಲ್ಲ. ನಿಮ್ಗೆ ಆಲ್ರೆಡಿ ಇದ್ರೆ ಅದನ್ನ ಟ್ರಿಮ್ ಮಾಡಿಸ್ಬಿಟ್ಟು ನೆಕ್ಸ್ಟ್ ನೀವು ಏರ್ ಕೇರ್ ಅನ್ನ ಮಾಡ್ತಾ ಹೋದ್ರೆ ಕಂಪ್ಲೀಟ್ ಆಗಿ ನಿಮ್ಮ ಸ್ಪ್ಲಿಟ್ ಎಂಡ್ಸ್. ಯಾರಿಗೆಲ್ಲ ಏರ್ ಫಾಲ್ ಆಗ್ತಾ ಇದೆ ಅಂತವ್ರಿಗೆ ಈ ವಿಡಿಯೋ ತುಂಬಾ ಹೆಲ್ಪ್ ಆಗಿರುತ್ತೆ. ಸೊ ನಿಮ್ಗೇನಾದ್ರೂ ಪ್ರಾಬ್ಲಮ್ ಇದ್ರೆ ಖಂಡಿತ ಈ ಎಲ್ಲಾ ಟಿಪ್ಸ್ ಗಳನ್ನ ಟ್ರೈ ಮಾಡಿ. ಇದನ್ನ ನಾನ್ ಟ್ರೈ ಮಾಡಿದೀನಿ, ಇದು ನನ್ಗೆ ವರ್ಕ್ ಆಗಿದೆ. ಸೊ ಹಂಗಾಗಿ ಶೇರ್ ಮಾಡಿದೀನಿ. ಸೊ ನಿಮ್ಗೆ ಯಾವ್ದಾದ್ರು ಕ್ವಶನ್ಸ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ನೆಕ್ಸ್ಟ್ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ನಾನು ಆನ್ಸರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ನಿಮ್ಗೆ ಯಾವ್ದಾದ್ರು ಪ್ರಾಬ್ಲಮ್ಸ್ ಇದ್ರೆ ಖಂಡಿತ ಒಮ್ಮೆ ಚೆಕ್ ಮಾಡಿಸಿ. ನಾನು ಮುಂಚೆನೆ ಹೇಳ್ದೆ, ಥೈರಾಯ್ಡ್ ಇದ್ರು ಕೂಡ ಏರ್ ಫಾಲ್ ಆಗುತ್ತೆ. PCOD PCOS ಎಲ್ಲ ಇವಾಗ ಕಾಮನ್ ಆಗಿದೆ. ಅದಿದ್ರು ಕೂಡ ನಿಮ್ಗೆ ಕೆಲವೊಂದು ಏರ್ ಫಾಲ್ ಆಗಿರ್ಬೋದು, ಕೆಲವೊಂದು ಹೆಲ್ತ್ ಇಶ್ಯೂಸ್ ಸ್ಟಾರ್ಟ್ ಆಗುತ್ತೆ. ಸೊ ಹಂಗಾಗಿ ನಿಮ್ದು ಬಾಡಿಲಿ ಏನಾದ್ರು ಪ್ರಾಬ್ಲಮ್ಸ್ ಇದ್ರೆ ಅದನ್ನ ಒಮ್ಮೆ ಚೆಕ್ ಮಾಡಿಸಿ, ಅದಕ್ಕೆ ಏನ್ ಸೊಲ್ಯೂಷನ್ ಬೇಕೋ ಅದನ್ನ ನೀವು ಮಾಡ್ತಾ ಹೋಗಿ. ಹಾಗೇನೆ ಡೈಲಿ ನಿಮ್ಮ ದಿನನಿತ್ಯದ ರೂಟೀನ್ ಅಲ್ಲಿ ಒಂದು ಆಕ್ಟಿವಿಟಿ ಇದ್ದೇ ಇರ್ಬೇಕಾಗುತ್ತೆ. ಒಂದು ಯೋಗ ಆಗಿರ್ಬೋದು, ಜಿಮ್ ಆಗಿರ್ಬೋದು, ಎಕ್ಸರ್ಸೈಸ್ ಆಗಿರ್ಬೋದು, ವಾಕ್ ಆಗಿರ್ಬೋದು, ನೀವು ಯಾವ್ದಾದ್ರು ಒಂದು ಆಕ್ಟಿವಿಟಿನ ಇನ್ಕ್ಲೂಡ್ ಮಾಡ್ಕೊಳ್ಳೋದು ತುಂಬಾನೇ ಒಳ್ಳೇದು. ಆಕ್ಟಿವ್ ಆಗಿರ್ಬೇಕು. ಬಾಡಿ ಯಾವಾಗ್ಲೂ ಆಕ್ಟಿವ್ ಆಗಿದ್ರೆ ಆದಷ್ಟು ಹೆಲ್ತ್ ಪ್ರಾಬ್ಲಮ್ಸ್ ಕೂಡ ಕಡಿಮೆ ಆಗುತ್ತೆ. ಸೊ ಹಂಗಾಗಿ ನೀವು ಯಾವ್ದಾದ್ರು ಒಂದು ಇನ್ಕ್ಲೂಡ್ ಮಾಡ್ಕೊಳ್ಳಿ. ನೀವು ಏನು ಮಾಡ್ತಾ ಇಲ್ಲ ಅಂದ್ರೆ ಇವಾಗ್ಲೇನೆ ಸ್ಟಾರ್ಟ್ ಮಾಡಿ. ಕೆಲವೊಂದು ನೀವು ಯೋಗ ಮಾಡ್ತೀರಾ ಅಂದ್ರೆ ಕೆಲವೊಂದು ಪೋಸಸ್ ಇದೆ ಯೋಗದಲ್ಲಿ ಏರ್ ಫಾಲ್ಗೆ ಅಂತ ಹೇಳ್ಬಿಟ್ಟು, ಅದನ್ನು ಕೂಡ ಟ್ರೈ ಮಾಡ್ಬೋದು. ನೆಕ್ಸ್ಟ್ ವಿಡಿಯೋಗಳಲ್ಲಿ ಅದನ್ನು ಕೂಡ ಶೇರ್ ಮಾಡ್ಕೊಳ್ತೀನಿ. ಹಾಗೇನೆ ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ಯಾರಿಗಾದ್ರೂ ತುಂಬಾ ಏರ್ ಫಾಲ್ ಆಗ್ತಾ ಇದ್ರೆ ಅವ್ರಿಗೆ ತುಂಬಾ ಹೆಲ್ಪ್ ಆಗ್ಬೋದು. ಸೊ ಈ ವಿಡಿಯೋನ ನಾನು ಇಲ್ಲೇನೆ ಎಂಡ್ ಮಾಡ್ತೀನಿ. ನಿಮ್ಗೆ ಏನಾದ್ರೂ ಹೆಲ್ಪ್ ಆಗಿದೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಂಗೂ ಕೂಡ ತುಂಬಾನೇ ಖುಷಿ ಆಗುತ್ತೆ. ಸೊ ಈ ವಿಡಿಯೋನ ಇಲ್ಲೇನೆ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ. ಕರುನಾಡು.